ಎಲ್ಲರಿಗೂ ಮತ್ತೆ ಆತ್ಮವಂದನೆಗಳು. ನನ್ನ ಹೆಸರು ಭಾಗ್ಯಶ್ರೀ ಅಂತ ಹೇಳಿ ಬೆಳಗಾಂದಿಂದ ಮಾಸ್ಟರ್ಸ್. ಆಮೇಲೆ ಮೊಟ್ಟ ಮೊದಲಾಗಿ ನಮಗೆ ಧ್ಯಾನವನ್ನು ಬೋಧಿಸಿದಂತ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. ಹಾಗೆ ನನ್ನ ಗುರುಗಳಾದಂತ ರಾಮಕೃಷ್ಣ ಪರಮಹಂಸರಿಗೂ ಕೂಡ ಅನಂತ ಕೋಟಿ ವಂದನೆಗಳು. ಹಾಗೆ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ನನಗೆ ಒಂದು ವೇದಿಕೆ ಮಾಡಿಕೊಟ್ಟು ನನಗೆ ಹೇಳೋಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಎಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಹಾಗೆ ಈ ಆ ಗ್ರೂಪ್ ನಲ್ಲಿ ಇರುವಂತ ಎಲ್ಲ ನನ್ನ ತಾಯಂದಿರಿಗೆ, ಅಕ್ಕಂದಿರಿಗೆ, ಅಪ್ಪಂದಿರಿಗೆ ಎಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಧ್ಯಾನದ ಮೊದಲೇದಾಗಿ ನನ್ನ ಅನುಭವನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇತ್ತಿತ್ತಲಾಗಿ ನನ್ನ ಧ್ಯಾನದಲ್ಲಿ ಆದಂತ ಅನುಭವಗಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ಮಾಸ್ಟರ್ಸ್. ಯಾಕೆಂದ್ರೆ ನನಗೆ ಕೊಡುವಂತ ನನ್ನ ಗುರುಗಳ ಮುಖಾಂತರ ಆ ಧ್ಯಾನದ ಅನುಭವವನ್ನ ನೀವೆಲ್ಲರೂ ತಿಳಿಬೇಕು. ಅದರಿಂದ ನೀವು ಎಲ್ಲರೂ ಉಪಯೋಗ ಪಡಲಿ, ನಿಮ್ಗೆಲ್ರಿಗೂ ಆ ಧ್ಯಾನದಲ್ಲಿ ಇನ್ನೂ ಹೆಚ್ಚಿನ ಲಾಭ ಗಳಿಸಲಿ ಅನ್ನೋದೇ ನನ್ನ ಆಸೆ. ಸೊ ಇದು ನನ್ನ ಗುರುಗಳು ನನಗೆ ಹೇಳಿಕೊಟ್ಟಂತ ಧ್ಯಾನ ಮಾರ್ಗ. ಸೊ ನಾನು ನಿಮ್ಗೆಲ್ರಿಗೂ ಹೇಳ್ಕೊಡ್ತೀನಿ, ನೀವೆಲ್ಲರೂ ಅದೇ ರೀತಿ ಆ ಧ್ಯಾನ ಮಾರ್ಗವನ್ನ ನೀವೆಲ್ಲರೂ ಮುಂದುವರಿಸಿ ಮಾಸ್ಟರ್. ಸೊ ಯಾವ ರೀತಿ ಅಂದ್ರೆ ನಾನು ಮೊದಲೇ ಈ 1 ಮಂತ್ ಆಯ್ತು ಮಾಸ್ಟರ್ಸ್ ನಾನು ಧ್ಯಾನ ಕಂಟಿನ್ಯೂಸ್ ಆಗಿ 3 hours 4 hours ಕಂಟಿನ್ಯೂ ಆಗಿ ಕೂತ್ಕೊಳ್ಳೋವಾಗ ನಂಗೆ ಯಾವ ರೀತಿ ಅಂತಂದ್ರೆ ನನ್ನ ಮಾಸ್ಟರ್ಸ್ ನನಗೆ ರಿಲೀಸ್ ಆಗ್ತಾ ಇತ್ತು ಮತ್ತೆ. ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್. ಓಕೆ ಓಕೆ. ಯಾವ ರೀತಿ ಅಂತಂದ್ರೆ ನಾನು ಧ್ಯಾನ ಕೂತ್ಕೊಂಡಾಗ ನನ್ನೊಳಗೆ ನನ್ನ ಇನ್ನರ್ ಜರ್ನಿ ಸ್ಟಾರ್ಟ್ ಆಗ್ತಾ ಇತ್ತು ಮಾಸ್ಟರ್ಸ್. ಆಮೇಲೆ ಬರ್ತಾ 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 ನನ್ನದೇ ಆದ ಒಂದು ನನ್ನ ಸೋಲು ನನ್ಗೆ ಕಾಣ್ತಾ ಹೋದ್ರೆ ಮಾಸ್ಟರ್. ಆ ಸೋಲಲ್ಲಿ ಯಾವ ರೀತಿ ಅಂತಂದ್ರೆ ನಂಗೆ ಇನ್ಫಿನಿಟಿ ಸಿಂಬಾಲ್ ಹಾಕಿ ಧ್ಯಾನ ಮಾಡ್ಸೋಕ್ ಶುರು ಮಾಡಿದ್ರು ಮಾಸ್ಟರ್ಸ್. ಅದು ಯಾವ ರೀತಿ ಅಂತಂದ್ರೆ ಇವಾಗ ಚಕ್ರಗಳ ಮೇಲೆ ಇವಾಗ ನಾವು ನಮ್ಮ ಬಾಡಿನಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು ಮಾಸ್ಟರ್ಸ್. ಆ ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಅಲ್ಲಿ ನಮ್ಗೆ 7 ಚಕ್ರಗಳು ನಮ್ಗೆ ಕಾಣಿಸ್ಲಿಕ್ಕೆ ಶುರು ಆಗ್ತಾವ ಮಾಸ್ಟರ್ಸ್. ಆ 7 ಚಕ್ರಗಳನ್ನ ನಾವು ಯಾವ ರೀತಿ ಅಂದ್ರೆ ನೀವು ಎಲ್ಲರೂ ಇನ್ಫಿನಿಟಿ ಸಿಂಬಾಲ್ ನೋಡಿರ್ಬೋದು ಮಾಸ್ಟರ್ಸ್. ಸೊ ಒಂದ್ಸತ ನೀವು ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಿ ನೋಡಿ ಇನ್ಫಿನಿಟಿ ಸಿಂಬಾಲ್ ಯಾವ ತರ ಇದೆ ಅಂತ ಹೇಳಿ. ಸೊ ಆ ಇನ್ಫಿನಿಟಿ ಸಿಂಬಾಲ್ ನ ನೀವು ಆ ದೇಹದ ಮೇಲೆ ಹಾಕ್ತಾ ಹೋಗ್ಬೇಕು ಮಾಸ್ಟರ್, ಆ ಚಕ್ರಗಳ ಮೇಲೆ. ಸೊ ನೀವು ಯಾವ ರೀತಿ ಆ ಇನ್ಫಿನಿಟಿ ಸಿಂಬಾಲ್ ಹಾಕ್ತಾ ಹಾಕ್ತಾ ನೀವು ಧ್ಯಾನ ಮಾಡ್ದಂಗೆ ಅಲ್ಲಿ ಚಕ್ರಗಳ ಆಕ್ಟಿವೇಶನ್ ಸ್ಟಾರ್ಟ್ ಆಗ್ತಿದೆ ಮಾಸ್ಟರ್ಸ್. ಸೊ ಅಲ್ಲಿ ಇದ್ದಂತ ನೆಗೆಟಿವ್ ಎನರ್ಜಿ ಎಲ್ಲವೂ ಕ್ಲಿಯರ್ ಆಗ್ತಾ 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 ಆ ಚಕ್ರಗಳ ಮೂಮೆಂಟ್ ಸ್ಟಾರ್ಟ್ ಆಗ್ತಾ ಹೋಗ್ತೀವಿ ಮಾಸ್ಟರ್ಸ್. ಅವಾಗ ನಮ್ಮ ಬಾಡಿ ಎಲ್ಲ ಒಂಥರ ಫುಲ್ ಹೀಟ್ ಮಾಸ್ಟರ್ಸ್. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಸೊ ನಮ್ಮ ದೇಹ ಯಾವ ರೀತಿ ಸ್ತಬ್ಧ ಆಗ್ತಿದೆ ಅಂದ್ರೆ ಮಾಸ್ಟರ್, ಸೊ ಕಂಪ್ಲೀಟ್ ಆಗಿ ನಾವು ನಮ್ಮ ದೇಹದ ಸ್ಥಿತಿನೇ ಮರೆಯೋ ರೀತಿ ಆ ರೀತಿ ಆ ಇನ್ಫಿನಿಟಿ ಸಿಂಬಾಲ್ ನ ಹಾಕಿ ಕುತ್ಕೊಳ್ಳೋದ್ರಿಂದ ನಾವ್ ಯಾವ ಚಕ್ರ ಬೇಕಾದ್ರೂ ನಾವು ಆಕ್ಟಿವ್ ಮಾಡ್ಕೋಬಹುದು ಅಂತ ಹೇಳಿ ನನ್ನ ಗುರುಗಳು ನನಗೆ ಈ 1 ತಿಂಗಳಿಂದ ಇದು ಡೈರೆಕ್ಷನ್ಸ್ ಹಾಕಿ ಕಲಿಸ್ತಾ ಹೋಗ್ತಾ ಇದ್ದಾರೆ ಮಾಸ್ಟರ್. ಸೊ ನೀವು ಅದ್ರದ್ದೆಲ್ಲರೂ ಉಪಯೋಗ ತಗೋಬೇಕು ಅಂತೇಳಿ ನನ್ನ ಆಸೆ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ನಾನು ಎಲ್ಲವನ್ನೂ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಾಸ್ಟರ್ಸ್. ಸೊ ಈ ಇನ್ಫಿನಿಟಿ ಸಿಂಬಾಲ್ ಮುಖಾಂತರ ನಮ್ಮ ದೇಹದಲ್ಲಿರುವಂತ ಯಾವುದೇ ಕಾಯಿಲೆ ಆಗಿರ್ಬೋದು ಅಥವಾ ಏನೇ ಸಮಸ್ಯೆ ಇದ್ರು, ಏನೇ ಅಂದ್ರೆ ನೆಮ್ಮದಿ ಕೆಟ್ಟಿದ್ರು, ಸೊ ಏನೇ ಪ್ರಾಬ್ಲಮ್ ಇದ್ರು ನಾವು ಈ ಇನ್ಫಿನಿಟಿ ಸಿಂಬಾಲ್ ಮುಖಾಂತರ ಎಲ್ಲವನ್ನೂ ಕ್ಲಿಯರ್ ಮಾಡ್ಕೋಬಹುದು ಅಂತೇಳಿ ನಂಗೆ ಹೇಳ್ಕೊಟ್ರು ಮಾಸ್ಟರ್ಸ್. ಸೊ ಇದೊಂದು ಬೆಸ್ಟ್ ವೇ ಧ್ಯಾನದಲ್ಲಿ ಅಂತ ಹೇಳ್ಬೋದು. ಆಮೇಲೆ ನಂಗೆ ನಿನ್ನೆ ಧ್ಯಾನದಲ್ಲಿ ಮಾಸ್ಟರ್ಸ್ ನಾನು ಸಾಕ್ಷಾತ್ ಕಾಳಿಕಾ ಮಾತೆಯವ್ರ ದರ್ಶನ ಮಾಡಿದೆ. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಾಸ್ಟರ್ಸ್. ಫಸ್ಟ್ ನಾನು ಧ್ಯಾನ ಕುತ್ಕೊಂಡಾಗ ನನ್ನ ರಾಮಕೃಷ್ಣ ಪರಮಹಂಸರನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು. ಸೊ ಯಾಕಂದ್ರೆ ಸ್ವಲ್ಪ ದಿವ್ಸ ನನ್ಗೆ ಧ್ಯಾನ ಬಿಟ್ಟಿದೆ ಮಾಸ್ಟರ್, ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಸೊ ಅವಾಗ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳ್ಬೇಕು, ಬಿಟ್ಟಿದ್ದಕ್ಕೆ ಸಾರಿ ಅಂತ ಕೇಳ್ಬೇಕು ಅಂತೇಳಿ ನಾನು ಧ್ಯಾನದಲ್ಲಿ ಅವ್ರನ್ನ ಕರ್ದೆ ಮಾಸ್ಟರ್ಸ್.
ಸೊ ಅವರು ಬರ್ಲಿಲ್ಲ ಮಾಸ್ಟರ್ಸ್. ಅವಾಗ ಹಾಗೆ ಕಂಟಿನ್ಯೂ ಧ್ಯಾನ ಆಗ್ತಾ ಇತ್ತು ಮಾಸ್ಟರ್ಸ್. ಅವಾಗ ಧ್ಯಾನ ಕಂಟಿನ್ಯೂ ಆದಂಗ್ ನನ್ನೊಳಗೆ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಯ್ತು ಮಾಸ್ಟರ್ಸ್. ಅವಾಗ ಯಾವ್ದೋ ಒಂದು ಪ್ರದೇಶದಲ್ಲಿ ಮಾಸ್ಟರ್ಸ್ ಪೂರಾ ಕತ್ಲಂದ್ರೆ ಕತ್ಲಿತ್ತು. ಒಂಚೂರು ಬೆಳಗಿರ್ಲಿಲ್ಲ. ಆ ಕತ್ಲೆಯ ದಾರಿಲಿ ನಾನ್ ನಡ್ಕೊಂಡು ಹೋಗ್ತಾ ಇದ್ದೆ ಮಾಸ್ಟರ್ಸ್. ಹೋದಾಗ ಅಲ್ಲಿ ಒಂದು ದೊಡ್ಡ ಬಂಡೆ ಇತ್ತು. ಆ ಬಂಡೆಯ ಮೇಲೆ ತಾಯಿ ಕುತ್ಕೊಂಡಿದ್ರು, ಕಾಳಿಕಾ ಮಾತೆ. ಆ ನಾನು ಅವಳ ಸಮೀಪ ಹೋದಂಗೆಲ್ಲ ಅವಳು ನರ್ತನವಾಗಿ, ಅಂದ್ರೆ ಅಷ್ಟೊಂದು ಕೋಪ ಭರಿತವಾಗಿ ಅವಳು ಅಲ್ಲಿ ಕುತ್ಕೊಂಡಿದ್ಲು ಮಾಸ್ಟರ್ಸ್. ಅವಳ ದೇಹ ಫುಲ್ಲೆಲ್ಲ ಕಪ್ಪು ಮಾಸ್ಟರ್ಸ್. ಅವಳು ಅಮ್ಮನ್ ಕೂದಲೆಲ್ಲ ಬಿಟ್ಕೊಂಡಿತ್ತು. ದೊಡ್ಡ ದೊಡ್ಡ ಕಣ್ಣು, ತ್ರಿನೇತ್ರ, ಅಂದ್ರೆ ಅಮ್ಮನ್ ತೋಡ ನಾನ್ ನೋಡಿದೆ ಮಾಸ್ಟರ್ಸ್. ಆಮೇಲೆ ಅಮ್ಮ ದೊಡ್ಡ ದೊಡ್ಡ ಬಣ್ಣಗಳನ್ನ ಹಿಂಗ ಹಚ್ಕೊಂಡಿದ್ರು. ಕೈಯಲ್ಲಿ ದೊಡ್ಡ ಬಂಗಾರದ ಖಡ್ಗ ಇತ್ತು, ಎರಡು ಕೈಯಲ್ಲಿ. ಆಮೇಲೆ ಈ ಈ ಸೈಡ್ ಕೈಯಲ್ಲಿ ಖಡ್ಗ ಇತ್ತು ಮಾಸ್ಟರ್ಸ್. ಸೊ ಅಮ್ಮ ತುಂಬಾ ತೇಗ್ತಾ ಇದ್ರು. ನಾ ಯಾಕೆ ಅಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ತುಂಬಾ ಭಯ ಆಯ್ತು ಮಾಸ್ಟರ್ಸ್. ಆಮೇಲೆ ಸ್ವಲ್ಪ ಸಮೀಪ ಹೋಗಿ ಅಮ್ಮನ ಗಲನ್ನ ಹಿಡಿದು ಏ ಮಾಯಿ, ಏ ಮಾಯಿ ಅಂತ ಕರ್ದಿ. ನಂಗೆ ಮಾಯಿ ಅನ್ನೋದು ಹಿಂದಿ ಒಂದು ಗೊತ್ತಿರಕ್ಕಿಲ್ಲ ಮಾಸ್ಟರ್ಸ್, ಅಂದ್ರೆ ಅಮ್ಮ ಅಂತ ಹೇಳಿ. ಸೊ ಆ ರೀತಿ ನಾನು ಅಮ್ಮನ ಕರಿತಾ ಹೋದೆ. ಅವಾಗ ಆ ಅಮ್ಮ ತನ್ನ ಕೋಪ ಎಲ್ಲ ಕಡಿಮೆ ಮಾಡ್ಕೊಂಡ್ರು ಮಾಸ್ಟರ್ಸ್. ಸ್ವಲ್ಪವಾಗಿ ಕಡಿಮೆ ಕಡಿಮೆ ಆಗ್ತಾ ನಾನು ಅಮ್ಮನ್ ಕೇಳ್ತಾ ಇದ್ದೆ, ಯಾಕಮ್ಮ ಇಷ್ಟೊಂದು ಕೋಪವಾಗಿದೀಯಾ, ಏನ್ ಕಾರಣ, ಯಾಕೆ, ನೀನ್ ಸಮಾಧಾನ ಆಗು ಅಮ್ಮ, ಸಮಾಧಾನ ಆಗು, ಏ ಮಾಯಿ ಅಂದಾಗ ಅಮ್ಮ ರಿಲ್ಯಾಕ್ಸ್ ಆಗ್ತಾ ಬಂದ್ರು. ಅವಳ ದರ್ಶನ ಕೊಟ್ಲು. ಆ ಆ ದಿವ್ಯ ದರ್ಶನ ನೋಡಿ ನನ್ನ ಮೈಯೆಲ್ಲ ರೋಮಾಂಚನ ಆಯ್ತು ಮಾಸ್ಟರ್ಸ್. ಆ ತಾಯಿನ ಮುಟ್ಟುವಂತ ಭಾಗ್ಯ ಸಿಕ್ತು. ಆ ಕಂಗಳು ಆ ತಾಯಿನ ನೋಡಿ ಧನ್ಯೋಸ್ಮಿಯ ಭಾವ ಅಲ್ಲಿ ವ್ಯಕ್ತ ಆಯ್ತು ಮಾಸ್ಟರ್. ಸೊ ತುಂಬಾ ಹೃದಯದಿಂದ ಅಮ್ಮನ್ಗೆ ಧನ್ಯವಾದ ಹೇಳಿದೆ ಮಾಸ್ಟರ್. ತುಂಬಾ ಖುಷಿ ಆಯ್ತು. ಅವಾಗ ಅದು ಯಾವ ರೀತಿ ನನ್ನಲ್ಲಿ ಆಯ್ತು ಅಂದ್ರೆ, ನಾನು ಲೈನ್ ನ ಬರ್ಕೊಂಡಿದ್ದೆ ಮಾಸ್ಟರ್ಸ್. ಧ್ಯಾನದ ಸ್ಥಿರತೆಯಲ್ಲಿ ಮೈ ಮರೆತಾಗ ದೇಹವೆಲ್ಲ ಅಹಂಕಾರದಿಂದ ಸುಡುವಾಗ, ನೋಡಿ ಮಾಸ್ಟರ್ಸ್, ನಾವು ಎಷ್ಟೋ ಸರಿ ನನ್ನದು ಅಂತ ನಾವು ನಮ್ಮ ದೇಹದಲ್ಲಿ ಅಹಂಕಾರ ಇಟ್ಕೊಂಡಿರುವಾಗ, ಸೊ ನಾವು ಧ್ಯಾನ ಸ್ಥಿತಿ ಹೋದಾಗ ಅದೆಲ್ಲ ಸುಡ್ತಾ ಬರುತ್ತೆ ಅಂತೆ ಮಾಸ್ಟರ್ಸ್. ನನ್ನೊಳಗಿದ್ದ ನನ್ನ ಭಗವಂತನ ಸಿಹಿ ಮಾತುಗಳಿಂದ ದೇಹವೆಲ್ಲ ತನ್ನನಯ ಮಡಿಕೆ ಅಂತ ಆಯ್ತು. ನೋಡಿ ಮಾಸ್ಟರ್ಸ್, ಅಲ್ಲಿ ನಾವು ಆ ಪ್ರತಿರೂಪವಾಗಿ ಆ ಕಾಣುವಂತ ಭಗವಂತನನ್ನ ನೋಡಿದಾಗ ಆ ಅಹಂಕಾರ ನಮ್ಮಲ್ಲಿ ಸುಟ್ಟು ತನ್ನನ್ನೇ ಮಡಿಕೆಯಂತೆ ಆಗ್ತದಂತೆ ಮಾಸ್ಟರ್ಸ್. ಈ ರೀತಿಯ ಭಾವಕ್ಕೆ ಎಲ್ಲ ಕೊಂಡಿಗಳನ್ನು ಕಳಚಿ ಕೇವಲ ಒಂದೇ ಒಂದು ಕೊಂಡಿಯನ್ನು ಭಗವಂತನಿಗೆ ಸಿಗಿಸಿ ಸಮಸ್ಥಿತಿಯಲ್ಲಿ, ನೋಡಿ ಮಾಸ್ಟರ್ಸ್, ಏನೇ ಇದು ಹೊರಗಿನ ಪ್ರಪಂಚದ ಯಾವುದು ನಂಟು ಬೇಡಪ್ಪ ಆ ಸ್ಥಿತಿಯಲ್ಲಿ ಮಾಸ್ಟರ್ಸ್. ಧ್ಯಾನದಲ್ಲಿ ಇದೇನು ಹೊರಗಿನ ಪ್ರಪಂಚನೇ ಬೇಡ, ಕೇವಲ ಇಲ್ಲಿ ಆ ಭಗವಂತ ಒಬ್ಬನೇ ಇದ್ರೆ ಸಾಕು. ಸೊ ನನ್ನಲ್ಲಿರುವಂತ ಬಂಧನಗಳೆಲ್ಲವನ್ನು ನಾನು ಕಳಚಿ ಕೇವಲ ಈ ಒಂದೇ ಒಂದು ಭಕ್ತಿನ ಆ ಭಗವಂತನ ನಾನು ಸಿಗಿಸ್ಬೇಕಲ್ಲ ಅನ್ನುವಂತ ಭಾವ ಮಾಸ್ಟರ್ಸ್. ಸೊ ಆ ಸಮಸ್ಥಿತಿಯಲ್ಲಿ ಉಸಿರಿನ ನಂಟು ಮರೆತು ನಾನವಾಗ ಉಸಿರಾಡ್ತಾ ಅನ್ನೋದು ಕೂಡ ಮಾಸ್ಟರ್ಸ್ ನಂಗೆ ನೆನಪಿತ್ತಲ್ಲ ಮಾಸ್ಟರ್ಸ್. ಸೊ ಅಷ್ಟೊಂದು ನಾನು ಡೀಪ್ ಆಗಿ ಮೊನ್ನೆ ಧ್ಯಾನಕ್ಕೆ ಹೋಗಿದ್ದೆ ಮಾಸ್ಟರ್ಸ್. ಆ ಬೆಚ್ಚಗಿನ ಕಂಬಳಿ ಎಂಬ ಭಗವಂತನ ಮಡಿಲಲ್ಲಿ ಪುಟ್ಟ ಮಗುವಾಗಿ ಮಲಗಿ, ನೋಡಿ ಮಾಸ್ಟರ್ಸ್, ಏನು ಬೇಡ ಈ ಶರೀರಕ್ಕೆ, ಹಣ ಐಶ್ವರ್ಯ ಏನು ಬೇಡ. ಆ ತಾಯಿ ಮಡಿಲಲ್ಲಿ ನಾನು ಯಾವ ರೀತಿ ಅಂದ್ರೆ ಆ ಪುಟ್ಟ ಮಗುವಾಗಿ ಮಲಗಿ ಬಿಡ್ಲೇನೋ ಅನ್ನುವಂತ ಭಾವ ಅಲ್ಲಿ ನನ್ಗೆ ಬಂತು ಮಾಸ್ಟರ್ಸ್. ಶತಮಾನಗಳನ್ನೇ ಮರೆತು ಬಿಡಬೇಕು ಎನ್ನುವಂತವಾಗ, ನೋಡಿ ಮಾಸ್ಟರ್ಸ್, ಇಂದು ನಾಳೆ ನಾಡ್ದು ಯಾವುದು ಬೇಡ, ವರ್ಷಗಳೇ ಬೇಡ, ಈ ಶತಮಾನಗಳು ಉರುಳು ಹೋಗ್ಲಿ. ಸೊ ನನಗ್ ಮಾತ್ರ ಆ ಮಡಿಲು ಬೇಕು ಅನ್ನುವಂತ ಅಲ್ಲಿ ಒಳಗ ತವಕ ಆಗ್ತಾ ಇತ್ತು ಮಾಸ್ಟರ್ಸ್. ಶತಮಾನಗಳನ್ನೇ ಮರೆತು ಬಿಡಬೇಕು ಎನ್ನುವ ತವಕ, ಅದು ಹೇಗೆ ಈ ದೇಹವನ್ನು ಆವರಿಸಿ ಮನಸ್ಸು ದೃಢ ನಿರ್ಧಾರದ ಕೈಗೊಂಡಿತೋ ಗೊತ್ತೇ ಆಗಲಿಲ್ಲ ಪರಮಾತ್ಮ. ಅದು ನೋಡಿ, ನಿಜ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಏನು ಅರಿವು ಬರುವುದಿಲ್ಲ. ಆದ್ರೆ ನಾವು ಧ್ಯಾನ ಸ್ಥಿತಿಯಲ್ಲಿ ಹೋದಾಗ ನೋಡಿ ಮಾಸ್ಟರ್ಸ್, ಎಷ್ಟೆಲ್ಲ ನಮ್ಮ ಅರಿವಿಗೆ ಬರ್ತೈತಿ. ನೋಡಿ, ನಮ್ಮ ಮನಸ್ಸು ಅಲ್ಲಿ ಆ ಒಳಗೆ ಈ ತರ ಭಾವನೆ ವ್ಯಕ್ತಪಡಿಸ್ಬೇಕಾದ್ರೆ ಆ ಧ್ಯಾನ ನಮ್ಮನ್ನ ಎಷ್ಟು ಚೇಂಜ್ ಮಾಡಿರುತ್ತೆ ಅಂತ ಹೇಳಿ ಮಾಸ್ಟರ್ಸ್ ಅಲ್ವಾ. ಸೊ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್. ಅದು ಹೇಗೆ ಆವರಿಸಿ ಮನಸ್ಸು ದೃಢ ನಿರ್ಧಾರ ಕೈಗೊಂಡಿತ್ತು ಗೊತ್ತೇ ಆಗಲಿಲ್ಲ ಪರಮಾತ್ಮ.
ಧ್ಯಾನದಲ್ಲಿ ದೇವರೇ ಎದುರು ಬಂದಾಗ ಕಣ್ಣೀರಿಗೆ ಎಷ್ಟು ಸಂಭ್ರಮವೋ ಕಾಣೆ ಭಗವಂತ. ನೋಡಿ ಮಾಸ್ಟರ್ಸ್, ಆ ಧ್ಯಾನದಲ್ಲಿ ಆ ತಾಯಿನ ನಾನ್ ನೋಡ್ತಾ ನೋಡ್ತಾ ಕಣ್ಣೀರು ಬರ್ತದೆ ಮಾಸ್ಟರ್ಸ್. ಆ ಕಣ್ಣೀರ್ಗೂ ಕೂಡ ಅಷ್ಟೊಂದು ಸಂಭ್ರಮ. ನಾನ್ ಭಗವಂತನ ನೋಡ್ತಾ ಇದ್ದೀನಿ ಅಂತ ಹೇಳಿ. ನೋಡಿ ಎಷ್ಟೊಂದು ಆ ಆ ಆ ಆ ಖುಷಿ, ಆ ಸಂಭ್ರಮ ಅಲ್ಲಿ ನಂಗೆ ಸಿಕ್ಕಿತು ಮಾಸ್ಟರ್ಸ್. ತಾನಾಗೆ ಜಾರುವ ಹನಿವು ಕೂಡ ನಿನ್ನನ್ನೇ ನೋಡುವ ತವಕ ತಂದೆ. ನೋಡಿ ಅಷ್ಟೊಂದು ಅದು ನನ್ನ ಕಣ್ಣೀರು ಕುಪ್ಪಳಿಸಿ ಕುಪ್ಪಳಿಸಿ ಬರ್ತಾ ಇತ್ತು. ಯಾಕಂದ್ರೆ ಸಾಕ್ಷಾತ್ ಎದುರಿಗೆ ಪರಮಾತ್ಮ, ಆ ತಾಯಿಯ ದರ್ಶನ ನೋಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಮನಸ್ಸು ಪುಳಕ ಆಗಿತ್ತು ಅಂತ ಹೇಳಿ ಮಾಸ್ಟರ್ಸ್. ಸೊ ಮೊನ್ನೆ ತುಂಬಾ ಸಂಭ್ರಮ ಆಯ್ತು, ಖುಷಿ ಆಯ್ತು. ಸಾಕ್ಷಾತ್ ಆ ಕಾಳಿಕಾ ಮಾತೆಯವ್ರ ದರ್ಶನ ನಾನು ಪಡೆಯುವಾಗ ಆಯ್ತು ಅಂತ ಹೇಳಿ. ಆಮೇಲೆ ಇವತ್ತು ಧ್ಯಾನದಲ್ಲಿ ಮತ್ತೊಮ್ಮೆ ನಾನು ನನ್ನ ರಾಮಕೃಷ್ಣ ಅವ್ರನ್ನ ನೋಡ್ಬೇಕು ಭಗವಂತ, ಒಮ್ಮೆ ಆದ್ರೂ ನಿಮ್ಮ ದರ್ಶನದ ಭಾಗ್ಯ ನೀಡಿ ಅಂತ ಕೇಳ್ಕೊಂಡಾಗ ಇವತ್ತು ಕೂಡ ಅದೇ ರೀತಿ ಆಯ್ತು ಮಾಸ್ಟರ್ಸ್. ಸೊ ನನ್ನ ಧ್ಯಾನ ಜರ್ನಿ ಸ್ಟಾರ್ಟ್ ಆಯ್ತು. ನಾನು ಕೂತ್ಕೊಂಡಿದ್ದೆ, ನನ್ನೊಳಗೆ ನನ್ನನ್ನ ಪ್ರಯಾಣ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ದೂರದ ಯಾವುದೋ ಒಂದು ಪ್ರದೇಶದಲ್ಲಿ ನಾನು ಹೋಗ್ತಾ ಇದ್ದೆ. ಅದು ಪ್ರಕೃತಿ ಮಾತೆಯ ಮಡಿಲಲ್ಲಿ ನಾನು ಹೋಗ್ತಾ ಇದ್ದೆ ಮಾಸ್ಟರ್ಸ್. ಎಲ್ಲ ಹಚ್ಚ ಹಸಿರು ಗಿಡಗಳು, ನದಿಗಳು ಎಲ್ಲವೂ ಇದು ಮಾಸ್ಟರ್ಸ್. ಸೊ ನಾನು ಹಾಗೆ ಹೋಗ್ತಾ 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 ನೋಡಿದ್ರೆ ಒಂದು ಬೆಟ್ಟದ ಮೇಲೆ ನಂಗೆ ಸೇಮ್ ಅಮ್ಮ ಕೂತಿದ್ದ ಜಾಗದಲ್ಲೇ ಇವತ್ತು ರಾಮಕೃಷ್ಣ ಪರಮಹಂಸರು ಕೂತ್ಕೊಂಡಿದ್ರು. ಇವತ್ತು ಫುಲ್ ಖುಷಿ, ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ಅವರು ಪಂಚೆ ಅದು ಕಟ್ಕೊಂಡಿದ್ರು, ಆಮೇಲೆ ಒಂದೇ ಶೆಲ್ಲೆ ಅಷ್ಟೇ ಹಾಕೊಂಡಿದ್ರು. ಆಮೇಲೆ ಬಂಡೆ ಮೇಲೆ ಒಂದ್ ಕಾಲ್ ತೆಳಗ್ ಬಿಟ್ಕೊಂಡು ಕುತ್ಕೊಂಡಿದ್ರು ಮಾಸ್ಟರ್ಸ್. ನಾನ್ ಹೋಗಿ ಗುರುಗಳೇ, ಇವತ್ತು ನಿಮಗೆ ನನ್ನ ನೋಡ್ಬೇಕು ಅನ್ಸಿತಾ ಅಂತೇಳಿ ಅವ್ರನ್ನ ಕೇಳಿದೆ. ಅವರ ಕಾಲುಗಳಿದ್ದು, ಆ ಕಾಲಿಗೆ ನಾನು ನನ್ನ ಹಣೆ ಹಚ್ಚಿ ನಮಸ್ಕಾರ ಮಾಡಿದೆ ಮಾಸ್ಟರ್ಸ್. ತುಂಬಾ ಖುಷಿ ಆಯ್ತು. ನನ್ನ ಗುರುಗಳನ್ನ ಎಷ್ಟು ದಿವಸ ಆಯ್ತು ನಾನು ಅವ್ರನ್ನ ಭೇಟಿಯಾಗಿ, ಇವತ್ತು ಮತ್ತೆ ಅವ್ರ ದರ್ಶನ ಸಿಗುವಾಗಾಯ್ತು. ಅಲ್ಲಿ ಇದು ಹೂಗಳಿಂದ ಅವ್ರ ಪಾದಕ್ಕೆ ಏರ್ಸಿ ತುಂಬಾ ಖುಷಿ ಆಯ್ತು. ಆಮೇಲೆ ಹೇಳಿದ್ರು, ನಿನ್ನ ದಾರಿ ಸುಗಮವಾಗಲಿ, ಆಮೇಲೆ ನಿನಗೆ ಬರುವಂತ ಎಲ್ಲ ಮೆಟ್ಟಿಲುಗಳನ್ನ ಮೆಟ್ಟಿ ನಿಂದಿರ್ಬೇಕು. ಅಂದ್ರೆ ಮುಂದೆ ಕಠಿಣವಾದ ಸ್ಥಿತಿಗಳು ಬರ್ತಾವ, ಅಂದ್ರೆ ಧ್ಯಾನದಲ್ಲಿ ಎಲ್ಲೂ ಎದುರಿಸ್ಬೇಕು. ಸೊ ಈ ರೀತಿಯ ಪ್ರಯತ್ನ ನಿನ್ನದಾಗ್ಬೇಕು ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು ಮಾಸ್ಟರ್ಸ್. ಇವತ್ತು ತುಂಬಾ ಖುಷಿ ಆಯ್ತು. ಟುಡೇ ಲಕ್ಕಿ ಡೇ ಅಂತ ಹೇಳ್ಬೋದು. ಮಿಸ್ ಹ್ಯಾಪಿ ಮಾಸ್ಟರ್ಸ್. ಸೊ ಇವತ್ತು ಕ್ಲಾಸ್ ಶುರು ಮಾಡೋಣ ಮಾಸ್ಟರ್ಸ್. ನೋಡಿ, ಅಶುದ್ಧತೆಯಿಂದ ಕೂಡಿದ ಈ ಧ್ವನಿಯಲ್ಲಿ ಪರಿಶುದ್ಧತೆಯನ್ನು ನೀಡಿದವರೇ ನೀವು. ಹೇಗೆ ದಯಪಾಲಿಸಿದಿರಿ ಈ ನಿಮ್ಮ ಕರುಣೆಯನ್ನು ನನಗೆ. ನೋಡಿ ಮಾಸ್ಟರ್ಸ್, ಈ ಕಂಠದಲ್ಲಿ ಯಾವಾಗ್ಲೂ ಅಶುದ್ಧತೆಯನ್ನು ತೆಗೆದು ಒಂದು ಒಳ್ಳೆ ಮಾತು ಬರ್ತಿರ್ಲಿಲ್ಲ. ಬರೀ ಅವ್ರ ಬಗ್ಗೆ ಅದೇ ಮಾತಾಡ್ತಾ ಇದ್ದೆ. ಆದ್ರೆ ಈ ಕಂಠದಲ್ಲೂ ಈ ಧ್ಯಾನದ ಬಗ್ಗೆ ಹೇಳುವಂತ ಜಾಗೃತೆಯನ್ನ, ಈ ಧ್ಯಾನ ಬಗ್ಗೆ ಹೇಳ್ಬೇಕು ಅನ್ನುವಂತ ಪರಿಕರ್ತವನ್ನ ನನಗೆ ದಯಪಾಲಿಸಿದ್ರು ನನ್ನ ರಾಮಕೃಷ್ಣ ಪರಮಹಂಸರು ಮಾಸ್ಟರ್ಸ್. ಈ ನಿಮ್ಮ ಕರುಣೆಯನ್ನು ನನಗೆ ಹೇಗೆ ದಯಪಾಲಿಸಿರಿ ಈ ನಿಮ್ಮ ಕರುಣೆಯನ್ನು ನನಗೆ ತಿಳಿಯದ ಸಾವಿರಾರು ಪದಗಳನ್ನು ಒಟ್ಟಾರೆ ಹೆಣೆದು ಹೇಗೆ ತಿಳಿ ಹೇಳಿದಿರಿ ಎಂಬುದೇ ಗೊತ್ತಾಗಲಿಲ್ಲ. ನೋಡಿ ಮಾಸ್ಟರ್ಸ್, ಒಂದ್ ಸೆಂಟೆನ್ಸು ಮಾಡಕ್ ಬರ್ತಿರ್ಲಿಲ್ಲ, ಹೇಗ್ ಬರಿಬೇಕು ಅನ್ನೋ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈ ಪದಗಳನ್ನ ಜೋಡಣೆ ಅವ್ರು ಹೆಂಗ್ ಮಾಡಕ್ ಕಳ್ಸಿದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ಮಾಸ್ಟರ್ಸ್. ಸೊ ಈ ರೀತಿ ಇವತ್ತು ನಾನ್ ನಿಮ್ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲವೂ ಅವರೇ ಕಾರಣ. ನೋಡಿ, ಇಷ್ಟೊಂದು ಪದಗಳನ್ನ ಜೋಡಣೆ ಮಾಡ್ಕೊಂಡು ಇದ್ರ ಅರ್ಥವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲವೂ ಅವ್ರ ನೀಡಿದಂತ ನನಗೆ ಭಿಕ್ಷೆ ಮಾಸ್ಟರ್ಸ್. ಎಷ್ಟೋ ಪ್ರಶ್ನೆಗಳ ಸರಮಾಲೆಗೆ ನೀವೇ ಉತ್ತರವಾಗಿದ್ದೀರಿ. ಎಷ್ಟೋ ಸತಿ ನಾನು ಕ್ವಶನ್ ಮಾಡ್ತಿದ್ದೀನಿ ಮಾಸ್ಟರ್ಸ್, ಇದು ಹೇಗೆ ಅಂತ. ಎಲ್ಲವೂ ಅವರು ಉತ್ತರ ಹೇಳ್ತಿದ್ರು, ಈ ರೀತಿ ಇರುತ್ತೆ ಅಂತ ಹೇಳಿ. ಪ್ರತಿಯೊಂದಕ್ಕೂ ಅವರೇ. ಒಂದು ತಾಯಿ ಮಗುವಿಗೆ ಎಷ್ಟು ಕ್ವಶನ್ ಕೇಳಿದ್ರು ಆ ತಾಯಿ ಯಾವ ರೀತಿ ಸಿಟ್ ಮಾಡ್ಕೊಳಂಗಿಲ್ಲ, ಆ ರೀತಿ ನನ್ನ ಗುರುಗಳು ಸಾವಿರಾರು ಕ್ವಶನ್ಗಳು ಕೇಳಿದ್ರು ಒಂದು ಕೂಡ ಸಿಟ್ ಮಾಡ್ಕೊಳ್ತಿಲ್ಲ. ಎಲ್ಲದಕ್ಕೂ ಅವರೇ ಪಟ ಅಂತ ಉತ್ತರ ಹೇಳ್ತಿದ್ರು ಮಾಸ್ಟರ್ಸ್. ಕಣ್ಣಿಗೆ ಕಾಣದ ಕತ್ತಲು ಪರದೆಯಲ್ಲಿ ಆ ಸಣ್ಣ ಕಿರು ಬೆಳಕಿನಲ್ಲಿ ಎಲ್ಲವನ್ನು ಬೋಧಿಸಿದ್ದೀರಿ. ನೋಡಿ ಮಾಸ್ಟರ್ಸ್, ನಾನು ನನ್ನ ಧ್ಯಾನದಲ್ಲಿ ಕೊಟ್ಟಾಗ ಹಾಗೆ ನನ್ನ ಧ್ಯಾನ ಸಾಕ್ತಾ ಅಲ್ಲೊಂದು ದೂರದಲ್ಲಿ ಒಂದು ಹಣತೆ ಹಚ್ಚಿಟ್ಟಾಗಿ ನನ್ಗನ್ಸಿತ್ತು.
ಅದು ನಾನು ಎಷ್ಟು ಮುಂದೆ ಹೋದ್ರೆ ಅದು ಯಾವಾಗ್ಲೂ ಮತ್ ನಂಗೆ ಹಿಂದೆ ಕಾಣ್ತಾ ಇತ್ತು. ನಾನು ಯಾವಾಗ ಈ ದೀಪನ ನೋಡ್ತೀನಿ, ಯಾವಾಗ ಇದ್ರ ಸಮೀಪ ಹೋಗ್ತೀನಿ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅದು ಒಂದ್ ದಿವ್ಸ ನಂಗ್ ಬಂತು. ನಾನು ಮೊನ್ನೆ ಆ ದೀಪವನ್ನ ನಾನು ಪೂರಾ ಹತ್ತಿರದಿಂದ ನೋಡ್ದೆ ಮಾಸ್ಟರ್ಸ್. ಅದು ಯಾವ ರೀತಿ ಉರಿಯಾತಿತ್ತು ಅಂದ್ರೆ ಅಖಂಡ ಜ್ಯೋತಿ ಮಾಸ್ಟರ್ಸ್. ಎಂದು ಆರದೇ ಇರುವಂತ ದೀಪನ ನಾನ್ ನೋಡ್ದೆ. ಆ ದೀಪ ನೋಡ್ದಾಗ ನನ್ನೊಳಗಿಂದಾನೇ ನನಗೆ ಮೊದಲು ಡಮರುಗ ಶಬ್ದ ಕೇಳ್ತಾ ಹೋಯ್ತು. ಅದಾದ್ಮೇಲೆ ಇಲ್ಲಿ ಹೇಗೆ ಅಂತ ವಿಚಾರ ಮಾಡ್ತಾ ಮಾಡ್ತಾ ತುಂಬಾ ಸ್ಲೋ ಇದ್ದಿದ್ದು ಜಾಸ್ತಿ ಆಗ್ತಾ ಹೋಯ್ತು. ಹಾಗೆ ಡಗ್ 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 ಅಂತ ಬಡಿತಾ ಇತ್ತು ಮಾಸ್ಟರ್ಸ್ ಡಮರುಗ. ಅದಾದ್ಕೂಡ್ಲೆ ಮತ್ತೆ ನಾನು ಆ ಶಾಂತವಾದೆ. ಅಂದ್ರೆ ಮತ್ತೆ ನಾನು ಸೈಲೆಂಟಿಗ್ ಹೋದೆ. ಅದಾದ್ಮೇಲೆ ಅದ್ ಸ್ವಲ್ಪ ಹೊತ್ತಿಗೆ ನನ್ಗೆ ಓಂಕಾರ ಅನ್ನೋ ನಾದ ಮತ್ತೆ ಕೆಲ್ಸಕ್ ಸ್ಟಾರ್ಟ್ ಆಯ್ತು ಮಾಸ್ಟರ್. ಅರೆ ಇದ್ ಹಿಂಗೆ ನನ್ನೊಳಗಿನ ಓಂಕಾರ ಎಂದು ಬರಾಕತ್ತಿತ್ತು ಅಂತೆ ಮತ್ ವಿಚಾರ ಮಾಡ್ದೆ ಮಾಸ್ಟರ್ಸ್. ಆಮೇಲೆ ಮತ್ತೆ ಹಾಗೆ ಅಲ್ಲೇ ನನ್ನ ಗಮನನ ಅಲ್ಲೇ ಇರಿಸಿ ಮತ್ತೆ ಕಂಟಿನ್ಯೂ ಮಾಡಿದಾಗ ನನ್ಗೆ ಗಂಟೆಗಳ ನಾದ ಕೇಳೋಕ್ ಶುರು ಮಾಡ್ತು. ತುಂಬಾ ಆಶ್ಚರ್ಯ ಅನ್ಸ್ತು. ಒಂದು ಸಣ್ಣ ಗಂಟೆ ಯಾವ ರೀತಿ ಬಡಿತಲ್ಲ ಮಾಸ್ಟರ್ಸ್. ಸಣ್ಣ ಗಂಟೆಯಿಂದ ಸ್ಟಾರ್ಟ್ ಆಗೋದು, ಆಮೇಲೆ ಒಂದ್ 10-15 ಎಟ್ ಎ ಟೈಮ್ ಹಿಂಗೆ ಟನ್ 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 ಆ ರೀತಿ ಸಣ್ಣ ಗಂಟೆ ಆವಾಜ ಕೇಳೋಕ್ ಶುರು ಮಾಡ್ತು. ಇಡೀ ದೇಹವೆಲ್ಲ ನನ್ಗೆ ಬೆವರಕ್ ಶುರು ಆಯ್ತು. ಅಷ್ಟೊಂದು ಎಲ್ಲಿದೆ ಈ ಸೌಂಡ್, ನನ್ನೊಳಗೆ ಹೆಂಗ್ ಬರ್ತಾ ಇದೆ. ನನಗೆ ಕಣ್ಣುಗಳು ಓಪನ್ ಆಗ್ಲಿಲ್ಲ, ಕೈಕಾಲು ಆಡ್ಸಕ್ ಬರ್ಲಿ. ನಾನ್ ಕೈ ಬಿಡಿಸ್ಕೊಳಕ್ ಹೋದ್ರು ಒಟ್ಟು ನನ್ ಕೈನೂ ಕೂಡ ಓಪನ್ ಆಗ್ಲಿಲ್ಲ ಮಾಸ್ಟರ್ಸ್. ಆದ್ರೆ ಸೌಂಡ್ ಮಾತ್ರ ಕಂಟಿನ್ಯೂಸ್ ಆಗಿತ್ತು. ಆ ನಾದ ಯಾವ ರೀತಿ ಅಂದ್ರೆ ಮತ್ತೆ ನನ್ನ ಧ್ಯಾನಕ್ಕೆ ಇನ್ನೂ ನನ್ನ ಒಳಗಡೆ ಹೋಗೋ ರೀತಿ ನನಗೆ ಆ ರೀತಿ ಅನುಭವ ಆಗ್ತಾ ಹೋಯ್ತು. ನಾನು ಎಷ್ಟೊತ್ತಿಗೆ ಕಣ್ಣು ಬಿಡ್ಸ್ಕೊಂಡ್ರು ಕಣ್ ಬಿಡ್ಲಿಲ್ಲ, ಕೈ ಕಾಲು ಆಡ್ಲಿಲ್ಲ. ಮತ್ತೆ ಅನಿಸಿದ್ದು ನನ್ನ ಗುರುಗಳೇ ಇದ್ನ ಹಾಕಿರ್ಬೋದು, ಸೊ ಇದನ್ನ ನಾನು ಕೇಳಬೇಕು ಅಂತೇಳಿ ಮತ್ತೆ ನಾನಲ್ಲಿ ನನ್ನ ಧ್ಯಾನಕ್ಕೆ ನಾನು ಮಗ್ಗಳಾದೆ. ಸೊ ನಾನು ಕಂಪ್ಲೀಟ್ ಆಗಿ ಅಲ್ಲಿ ನನ್ನನ್ನು ನಾನೇ ಮರೆಯುವಂತ ಆ ದಿನ ಒಂದ್ ದಿವ್ಸ ಸಿಕ್ತು ಮಾಸ್ಟರ್ಸ್. ಕಂಪ್ಲೀಟ್ ಆಗಿ ನನ್ನನ್ನು ನಾನ್ ಮರೆತು ಆ ಭಗವಂತನ ಸನಿಹಾನೇ ಇರುವಂತ ಆ ಆ ದೃಶ್ಯ ನಾನ್ ನೋಡ್ದೆ. ಆ ಅಖಂಡ ಜ್ಯೋತಿ ನಾನ್ ನೋಡ್ದೆ ಮಾಸ್ಟರ್ಸ್. ಇಷ್ಟೊಂದು ಖುಷಿ ಆಯ್ತು. ಎಷ್ಟೋ ಎಷ್ಟೋ ಜನ ಹೇಳ್ತಿದ್ರು ಮೊದಲು ನಾನು ಧ್ಯಾನಕ್ಕೆ ಬಂದಾಗ, ಅಲ್ಲೊಂದು ಪ್ರಕಾಶಮಾನವಾದ ಜ್ಯೋತಿ ಇದೆ ಅಂತ ಹೇಳಿ. ನಾನು ಇಷ್ಟು ದಿವಸ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ನಾನು ಅದ್ರ ಸಮೀಪ ಬಂದಾಗ ಅದ್ ನನ್ನಿಂದ ದೂರ ಹೋಗ್ತಿತ್ತು. ಆದ್ರೆ ಅದೇ ಒಂದ್ ದಿವ್ಸ ನನ್ನ ಹತ್ತಿರಕ್ಕನೆ ಬಂತು ಮಾಸ್ಟರ್ಸ್. ಅದು ನನ್ಗೆ ತುಂಬಾ ಖುಷಿ ಆಯ್ತು. ಅದು ನನ್ನ ಅಂದ್ರೆ ಛಲದ ಪ್ರಯತ್ನ ಅಂತ ಹೇಳ್ಬೋದು. ಬಿಟ್ಟು ಬಿಡದೆ ಆ ಧ್ಯಾನವನ್ನ ಸತತವಾಗಿ ಪ್ರೀತಿ ಮಾಡಿದ್ರಿಂದ ನಾನು ಆ ಜ್ಯೋತಿನ ನೋಡುವಂಗಾಯ್ತು ಮಾಸ್ಟರ್. ಸೊ ಇದೆಲ್ಲೂ ನನ್ನ ಗುರುಗಳ ಆಶೀರ್ವಾದ ಮಾಸ್ಟರ್ಸ್. ಸೊ ಆಶ್ಚರ್ಯಕ್ಕೆ ಪರಮಾಶ್ಚರ್ಯವೇ ಸರಿ. ನಿಮ್ಮನ್ನು ಕಾಣದೆ ಪರಿಸಪಿಸುತ್ತಿದ್ದಾಗ ಎಲ್ಲ ದೈವತ್ವವನ್ನು ನನಗೆ ಅರಿವಿಲ್ಲದೆ ತಿಳಿಸಿದ್ದೀರಿ. ನಾನು ಎಷ್ಟೋ ಸತಿ ಒಮ್ಮೊಮ್ಮೆ ಅವರು ಬರುವುದಿಲ್ಲ ಅಂತೇಳಿ ಬೇಜಾರಾಗ್ತಿತ್ತು ಮಾಸ್ಟರ್ಸ್. ಆದ್ರೆ ನೋಡಿ ನನ್ನ ಗುರುಗಳು ನನಗೆ ನಾನು ಕೇಳಿದಾಗೆಲ್ಲ ನಂಗೆ ಕಾಳಿಕಾ ಮಾತೆಯವ್ರನ್ನ ದರ್ಶನ ಮಾಡ್ತಿದ್ರು. ಇದೆಂತ ನಶೀಬು ನಂದು ಹೇಳ್ರಿ. ಗುರುಗಳನ್ನ ಕರೆದ್ರೆ ಗುರುಗಳು ಕಾಳಿಕಾ ಮಾತೆಯವ್ರ ದರ್ಶನ ಕೊಡ್ತಿದ್ರು. ಆ ಅಮ್ಮನ ನೋಡಂತೂ ತುಂಬಾ ಖುಷಿ ಆಗ್ತಿದೆ. ಆ ಅಮ್ಮನ ನೋಡ್ಬೇಕು ಅಂದ್ರೆ ಎದೆ ಗುಂಡಿಗೆ ಗಟ್ಟಿ ಬೇಕಂತಾರಲ್ಲ ಆ ರೀತಿ ಆಗ್ತಿತ್ತು ಮಾಸ್ಟರ್ಸ್. ಆ ಅಮ್ಮ ತುಂಬಾ ರುದ್ರ ಅವತಾರದೊಳಗೆ ಯಾವಾಗ್ಲೂ ನಾನ್ ನೋಡ್ದಾಗೆಲ್ಲ ಅದೇ ರೀತಿ ಅಮ್ಮ ನಂಗೆ ದರ್ಶನ ಕೊಟ್ಟಿದ್ದಾರೆ. ಸೊ ಕರೆ ಅಮ್ಮನ್ ಮನಸ್ಸು ಮಾತ್ರ ತುಂಬಾ ಮುಗ್ಧ. ಬರೀ ಅಮ್ಮ ಅಂತ ಕರೆದ್ರೆ ಸಾಕು, ಅಲ್ಲಿ ಪೂರ ಅಮ್ಮ ಕರಿಗ್ ಹೋಗೋ ರೀತಿ ಆ ರೀತಿ ದೃಶ್ಯವನ್ನ ನಾನು ನೋಡ್ದೆ ಮಾಸ್ಟರ್ಸ್. ಅಂದ್ರೆ ನನ್ನ ಗುರುಗಳು ನಾನು ಏನ್ ಕೇಳ್ತೀನಿ ಅದಕ್ಕೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲ ದೈವತ್ವನ ನನಗೆ ತೋರಿಸಿದ್ರು ಧ್ಯಾನದಲ್ಲಿ. ಒಮ್ಮೆ ನೋಡ್ರಿ, ನಾವು ಆ ಗುರುಗಳಿಗೆ ಶರಣಾಗಿ ಹೋದ್ರೆ ನಿಮಗೆಲ್ರಿಗೂ ಅದು ಹಾಡು ಗೊತ್ತೇ ಇರ್ಬೇಕು. ಇಸುಕಾಯಿಂಗಳ ಕಳೆದು ಅದ್ರಲ್ಲಿ ಸಾರಿ ದಾಸನಾಗು ವಿಶೇಷನಾಗು ಅಂತೆ. ಒಮ್ಮೆ ನಾವು ದಾಸರಾದ್ರೆ ಸಾಕು, ನಾವು ಇಡೀ ಜಗತ್ತನ್ನೇ ಗೆಲ್ಬಹುದು ಅಂತೆ. ದಾಸನಾಗು ವಿಶೇಷನಾಗು ಅಂತೆ. ಒಮ್ಮೆ ನಾವು ದಾಸನಾಗ್ತಾ ಅವ್ರಿಗೆ ಹೋದ್ರೆ ಮುಗಿದು ಹೋಯ್ತು. ಭಗವಂತ ನಮ್ಮನ್ನ ಎಲ್ಲಿದ್ರು ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ ಮಾಸ್ಟರ್ಸ್. ಸೊ ಏನು ಅರಿಯದ ಜ್ಞಾನಿನಾಗಿಸಿದೆ ನೋಡಿ ಮಾಸ್ಟರ್ಸ್. ಒಂದ್ ಅಕ್ಷರ ಕೂಡ ಬರ್ಯಾಕ್ ಬರ್ತಿದ್ದಿಲ್ಲ, ಅಷ್ಟೊಂದು ದಡ್ಡಿದೆ ಮಾಸ್ಟರ್ಸ್. ಆದ್ರೆ ನನ್ನೊಳಗೂ ಒಂದ್ ಶಕ್ತಿ ಇದೆ, ನನ್ನೊಳಗೂ ಒಂದು ದೈವತ್ವ ಇದೆ ಅಂತೇಳಿ ನನ್ನ ರಾಮಕೃಷ್ಣರನ್ನ ನಂಗೆ ತೋರಿಸಿದ್ರು. ಇದು ನನಗೆ ಆಶ್ಚರ್ಯಕ್ಕಿಂತ ಪರಮಾಶ್ಚರ್ಯವೇ ಸರಿ ಮಾಸ್ಟರ್ಸ್. ಈಗ ನಾನು ಒಮ್ಮೆ ಒಬ್ರಿಗೆ ಒಂದು ಆ ಸಿಗ್ಲಾರ್ದಂತ ದೊಡ್ಡ ಬಹುಮಾನ ಅಥವಾ ಕೀರ್ತಿ ಸಿಕ್ಕ್ರೆ ಯಾವ ರೀತಿ ಸಂಭ್ರಮ ಆಗುತ್ತೋ ಆ ರೀತಿ ನನ್ಗೆ ನನ್ನ ಗುರುಗಳಿಂದ ಇದೆಲ್ಲವೂ ಸಿಗ್ತಾ ಹೋಗ್ತಾ
ನಂಗೆ ದಿನವೂ ಇದೆಲ್ಲ ಸಂಭ್ರಮ, ಹೊಸ ದಿನ ಇವೆಲ್ಲವೂ ಸ್ಟಾರ್ಟ್ ಆಗ್ತಾ ಹೋಯ್ತು ಮಾಸ್ಟರ್ ಧ್ಯಾನಕ್ಕೆ ಬಂದ್ಮೇಲೆ. ಸೊ ಕಂಡು ಕೇಳರಿಯದ ಈ ಹೊಸ ಉಚ್ಚಾರಣೆ ಪದಗಳನ್ನು ತಿದ್ದಿ ಜೋಡಿಸಿ ಮುಗಿಲಲ್ಲಿ ಅಂಬರಕ್ಕೆ ಕರೆದೊಯ್ದಿದ್ದೀರಿ ನೋಡಿ ಮಾಸ್ಟರ್ಸ್. ಆ ಕನ್ನಡದಲ್ಲಿ ಒತ್ತಕ್ಷರ ಕೊಡದೆ ಬರ್ತಿರ್ಲಿಲ್ಲ ಮಾಸ್ಟರ್ಸ್, ಆದ್ರೆ ನನ್ನನ್ನ ತಿದ್ದಿ ತೀರ್ಸಿದ್ದಾರೆ. ಒಂದು ನೋಡಿ, ಆ ಯಾವ ರೀತಿ ಅಲ್ಲಿ ಬಾಲ್ವಾಡಿಯಲ್ಲಿ ಮಕ್ಕಳಿಗೆ ಪಾಟಿಯಲ್ಲಿ ಹೆಂಗೆ ರಾಯಿ ಬರೆಸ್ತಾರಲ್ಲ, ಆ ರೀತಿ ನನ್ನನ್ನ ಅವರು ತಿದ್ದಿ ತೀರ್ಸಿದ್ದಾರೆ ಮಾಸ್ಟರ್ಸ್. ಸೊ ನನ್ನನ್ನ ಎತ್ತರ ಕರ್ಕೊಂಡು ಹೋಗಿದ್ದಾರೆ ನೋಡಿ. ನಾನು ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲದಂತ ಭಾಗ್ಯಶ್ರೀನ ಎಷ್ಟೋ ಜನ ನನ್ನನ್ನ ನೋಡಿ ಗುರ್ತಾಡಿದ್ ಮಾತಾಡ್ಸ್ತಾರೆ. ಅವ್ರ ಪ್ರೀತಿನ ನನಗೆ ಹಂಚ್ತಾರೆ, ಅವ್ರ ಖುಷಿ ನನಗೆ ವ್ಯಕ್ತಪಡಿಸ್ತಾರೆ ಮಾಸ್ಟರ್ಸ್. ಈ ಖುಷಿ, ಈ ಸಂಭ್ರಮ ನೋಡಿ, ಇದೆಲ್ಲೋ ನನ್ಗೆ ನನ್ನ ಗುರುಗಳ ಮುಖಾಂತರ ಸಿಕ್ತಿದ್ದು ಮಾಸ್ಟರ್ಸ್. ಹೇಗೆ ಈ ಕರುಣೆಯ ಪ್ರೀತಿಯ ದೈವತ್ವದ ಕಡಲಲ್ಲಿ ನನ್ನನ್ನು ಮುಳುಗಿಸಿದ್ದೀರಿ ತಂದೆ ನೋಡಿ ಮಾಸ್ಟರ್ಸ್. ಈ ನಿಮ್ಮೆಲ್ಲ ಪ್ರೀತಿಯ ಕಡಲನ್ನ ಹೆಂಗ್ ಮುಳುಗಿಸಿದಾರ ಅಂತ ಹೇಳಿ ಎಲ್ರು ನನ್ನನ್ನ ಪ್ರೀತಿ ಮಾಡ್ತಾರೆ. ಇದೊಂದು ದೊಡ್ಡ ಬಂಧುತ್ವನ ನಾನು ನೀವು ಕಟ್ಟಿಕೊಟ್ಟಂಗೆ ಮಾಸ್ಟರ್ಸ್. ಮಾನವರು ಭಗವಂತನನ್ನು ಪ್ರೀತಿಸುತ್ತಾರೆ ಎಂಬುದು ಗೊತ್ತಿತ್ತು, ಆದರೆ ನನ್ನ ವಿಚಾರದಲ್ಲಿ ಭಗವಂತನ ನನ್ನನ್ನು ಪ್ರೀತಿಸುತ್ತಾನೆ ಎಂಬ ಭಾವನೆ ಪದೇ ಪದೇ ಮನಸ್ಸಿನ ಪುಟದಲ್ಲಿ ಪ್ರತಿಬಿಂಬದಂತೆ ಮಾಡುತ್ತದೆ. ಇದೊಂದು ಮಾತ್ರ ದೊಡ್ಡ ಆಶ್ಚರ್ಯ ಮಾಸ್ಟರ್ಸ್. ನಿಮ್ಗೆಲ್ರಿಗೂ ಗೊತ್ತು ಮನುಷ್ಯರು ಭಗವಂತನನ್ನ ಪ್ರೀತಿ ಮಾಡ್ತಾರೆ ಅಂತ, ಆದ್ರೆ ನನ್ನ ವಿಚಾರದಲ್ಲಿ ಹಾಗಲ್ಲ. ಯಾಕಂದ್ರೆ ಭಗವಂತನೇ ಸಾಕ್ಷಾತ್ ನನ್ನನ್ನ ಪ್ರೀತಿ ಮಾಡ್ತಾರೆ ಅನ್ನುವಂತ ಭಾವ. ಯಾಕಂದ್ರೆ ನಾನು ಕರೆದಾಗ ನನ್ನ ಗುರುಗಳು ನನಗೆ ದರ್ಶನ ನೀಡೋದು, ಅವರು ನನ್ನ ತಲೆ ಮೇಲೆ ಆಶೀರ್ವಾದ ಮಾಡೋದು, ನನ್ನ ಮಗು ತರ ಟ್ರೀಟ್ ಮಾಡೋದು, ಅವರು ನಂಗೆ ತಿದ್ದಿಸಿ ಹೇಳೋದು, ಊಟ ಮಾಡಿಸೋದು ನೋಡಿ, ಇನ್ನೂ ಏನ್ ಹೇಳಿ ಮಾಸ್ಟರ್ಸ್. ಸೊ ಈ ರೀತಿ ನನ್ನಲ್ಲಿ ಈ ರೀತಿ ಅಂದ್ರೆ ಭಗವಂತ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾನೆ ಅನ್ನುವಂತ ನನ್ಗೊಂದು ಇದನ್ ಮಾಸ್ಟರ್ಸ್. ಕಣ್ಣಿನ ಪರದೆ ಮುಚ್ಚಿದರೆ ಅಲ್ಲಿ ನಿಮ್ಮ ಹೊರತು, ಅಂದರೆ ನನ್ನ ರಾಮಕೃಷ್ಣರ ಹೊರತು ಬೇರೆ ಏನು ಯೋಚನೆ ಇಸುವುದಿಲ್ಲ. ಒಮ್ಮೊಮ್ಮೆ ಏನಾದ್ರು ವಿಚಾರ ಮಾಡ್ತಾ ಕುತ್ಕೋಬೇಕು ಅಂತಂದ್ರೆ ನನ್ನ ಗುರುಗಳೇ ನಂಗೆ ಬರ್ತಾ ಇದ್ರು ಮಾಸ್ಟರ್ಸ್. ಅವರು ಬೇರೆ ಏನು ವಿಚಾರ ಮಾಡೋದಕ್ಕೆ ಕೊಡ್ತಾ ಇರ್ಲಿಲ್ಲ. ಎಷ್ಟೋ ಸತಿ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂದ್ರೆ ಪ್ರತಿ ಸಲ ಅವ್ರದೇ ಬಿಂಬ ಬರ್ತಿತ್ತು. ಅದೊಂಥರ ಖುಷಿ ಆಗ್ತಿತ್ತು. ಏನಪ್ಪಾ ಎಷ್ಟೋ ಜನರಿಗೆ ಪಾಪ ನೆಗೆಟಿವ್ ಅನ್ನೋದು ಕಾಡಿ ಆ ದೇಹವನ್ನೇ ಸುಡ್ತಿರ್ತೆ ಮಾಸ್ಟರ್ಸ್. ಆದ್ರೆ ನನ್ನ ವಿಚಾರದಲ್ಲಿ ಹಾಗಾಗಲ್ಲ. ನೋಡಿ, ಪ್ರತಿ ಸಾಲಕ್ಕೂ ನನ್ನ ಗುರುಗಳು ನನಗೆ ಪದೇ ಪದೇ ನನಗೆ ಮುಂದೆ ಕಾಣ್ತಾರೆ. ಅದೊಂಥರ ನನಗೆ ಖುಷಿ, ಭಗವಂತ ನನ್ನ ಜೊತೆಗೆ ಇದ್ದಾರೆ ಅನ್ನುವಂತ ಭಾವ ಮಾಸ್ಟರ್ಸ್. ಸೊ ಅಲ್ಲಿ ನಿಮ್ಮವರಿತ್ತು ಅಂದ್ರೆ ನನ್ನ ರಾಮಕೃಷ್ಣ ಹೊರತು ಬೇರೆ ಯಾರು ಏನು ಯೋಚನೆ ಸುಳಿಯೋದಿಲ್ಲ. ಏನಿದ್ರ ಅರ್ಥ ಕಾಣೇನೋ ಪರಮಾತ್ಮ, ತಿಳಿಯದ ದಾರಿಯಲ್ಲಿ ಅಂಬರದಂತೆ ಮುನ್ನುಗ್ಗಿಸುತ್ತಿದ್ದೀರಿ ನೋಡಿ ಮಾಸ್ಟರ್ಸ್. ಇದೊಂದು ವೇದಿಕೆ ಅನ್ನೋದು ಸಲಿ ಸಾಮಾನ್ಯದಲ್ಲ. ಈ ವೇದಿಕೆ ಅನ್ನೋದು ಸಾಕ್ಷಾತ್ ಭಗವಂತ ನಿರ್ಮಾಣ ಮಾಡಿದ್ದು. ಇದರಲ್ಲಿ ಆಯ್ಕೆ ಅನ್ನೋದಿರುತ್ತೆ ಮಾಸ್ಟರ್. ಇವರೇ ಬಂದ್ ಹೇಳ್ಬೇಕು, ಇವರೇ ಮಾಡ್ಬೇಕು ಅಂತೇಳಿ ಆ ಒಂದು ಪಾತ್ರನ ಅವರು ನನಗೆ ಕರ್ಣಿಸಿದ್ದಾರೆ ಮಾಸ್ಟರ್ಸ್. ನೋಡಿ, ಯಾರಿಗೂ ಒಂದು ಈ ಕೆಲಸ ಸಿಗ್ಬೇಕು ಅಂದ್ರೆ ಅದು ಭಗವಂತ ಅನುಗ್ರಹ ಆದಾಗ ಮಾತ್ರ ಸಿಗುತ್ತೆ. ಈಗ ನೋಡಿ, ನಾವು ಹೋಗಿ ಒಂದು ಗುಡಿಯಲ್ಲಿ ಪೂಜಾರಿ ಆಗ್ತೇವಂದ್ರೆ ಅದು ಆಗೋದಿಲ್ಲ ಮಾಸ್ಟರ್ಸ್. ಅದು ಆ ಭಗವಂತ ಅನುಗ್ರಹ ಆದಾಗ ಮಾತ್ರ ಅವ್ರಿಗೆ ಆದ ಅವಕಾಶ ಸಿಕ್ಕಿರುತ್ತೆ. ಹಾಗೆ ನಮಗೂ ಕೂಡ ಇದೊಂದು ವೇದಿಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಭಗವಂತ ಅನುಗ್ರಹ ಮಾಸ್ಟರ್ಸ್. ಸೊ ಭೂಮಿ ಅಂಬರವನ್ನು ಸೇರಿದಂತೆ ನಿಮ್ಮ ಸನಿಯದ ಪ್ರೀತಿಗೆ ಸೋತಿದ್ದೇನೆ ನೋಡಿ ಮಾಸ್ಟರ್ಸ್. ಆ ಭೂಮಿ ಹೇಗೆ ಭೂಮಿ ಅಂಬರ ಚಾಚ್ಕೊಂಡು ಅಂತ ನೀವಲ್ಲಿ ಸಾಂಗ್ ಕೇಳಿರ್ಬೇಕು. ಹಾಗೆ ನಾನು ಯಾವಾಗ್ಲೂ ನಾನು ಭಗವಂತನ ಜೊತೆನೆ ಇರ್ತಾ ಇರ್ತೀನಿ ಮಾಸ್ಟರ್ಸ್. ಅದು ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮಾಸ್ಟರ್ಸ್. ಹೃದಯದ ಸಾನ್ನಿಧ್ಯದಲ್ಲಿ ಹೊಸ ಅಲೆ ಹರಿತ ಹೊರ ಹೊಮ್ಮುವಂತೆ ದೇಹದ ನರನಾಡಿಗಳಲ್ಲಿ ಧ್ಯಾನದ ಕಂಪು ಪಸರಿಸಿದ್ದೀರಿ ನೋಡಿ ಮಾಸ್ಟರ್ಸ್. ಈ ಹೊಸ ರಕ್ತ ಉತ್ಪತ್ತಿ ಆಯ್ತು ಅಂತ ಎಲ್ರು ಹೇಳ್ತಾರೆ ದೇಹದಲ್ಲಿ. ಹಾಗೆ ನನಗೆ ಪ್ರತಿದಿನವೂ ಧ್ಯಾನದಲ್ಲಿ ಹೊಸ ಹೊಸ ಚೈತನ್ಯ, ಹೊಸ ನನ್ನ ದಾರಿಗಳು, ಹೊಸ ಅಂದ್ರೆ ಎಲ್ಲೂ ಹೊಸ ವಿಚಾರ ದಾರಿ. ಡೈಲಿ ನನಗೆ ಭಗವಂತ ಎಲ್ಲೋ ನನಗೆ ನನ್ನ ಗುರುಗಳು ಕಲಿಸ್ತಾ ಹೋಗ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಕಾಲಾಂತರದಲ್ಲಿ ಅಂತರದ ಪುಟದಲ್ಲಿ ಹೊಸ ಚಿಗುರಿದಂತೆ ಧ್ಯಾನದ ಉನ್ನತ ಲೋಕಕ್ಕೆ ನನ್ನನ್ನು ಸ್ವಾಗತಿಸಿದ್ದೀರಿ. 5 ನಿಮಿಷ ಧ್ಯಾನ ಮಾಡ್ತಾ ಇದ್ದೀನಿ. 5 ನಿಮಿಷ ಧ್ಯಾನ ಮಾಡಿದ್ರೆ ಅರ್ಧ ತಾಸು ಮಲ್ಕೊಂಡು ಹೇಳ್ತಾ ಇದ್ವಿ ಮಾಸ್ಟರ್ಸ್. ಹಾಗೆ 5 ನಿಮಿಷ ಧ್ಯಾನ ಮಾಡೋಳ್ನ ಈಗ ಕಂಟಿನ್ಯೂಸ್ ಆಗಿ 1 ತಾಸು, 2 ತಾಸು, 3 ತಾಸು, 4 ತಾಸು. ಅದೇ ನೋಡಿ, ಒಂದು ನಾವು ಸಣ್ಣ ಗಿಡವನ್ನ ಹಚ್ಚಿದ್ರೆ ಅದು ಯಾವ ರೀತಿ ಚಿಗುರ್ತಾ ದೊಡ್ಡದಾಗುತ್ತೋ ಹಾಗೆ ಮಾಸ್ಟರ್ಸ್ ನಾವು ಧ್ಯಾನ
5 ನಿಮಿಷ ಮಾಡ್ಲಿ 10 ನಿಮಿಷ ಮಾಡ್ಲಿ ಅದನ್ನ ನಾವು ಮುಂದುವರಿಸ್ತಾ ಹೋಗ್ಬೇಕು. ಇವತ್ ನಾನು 5 ನಿಮಿಷ ಮಾಡಿದೀನಿ ಅಂದ್ರೆ ನಾಳೆ ನಾವು 10 ನಿಮಿಷ ಮಾಡಿದ್ರೆ ಆ ಇನ್ನು ಎಕ್ಸ್ಟ್ರಾ 5 ನಿಮಿಷದ ಧ್ಯಾನ ನಮಗೆ ನಮ್ಮನ್ನ ಪರಿವರ್ತನೆ ಮಾಡ್ತಾ ಹೋಗುತ್ತೆ ಮಾಸ್ಟರ್. ನೋಡಿ ಅದಕ್ಕೆ ನನ್ನಲ್ಲೂ ಆ ಚಿಗುರ್ತಾ ಹೋಯ್ತು ಮಾಸ್ಟರ್ಸ್. ಅರುಳು ಮರುಳಲ್ಲಿ ಇರುವ ನಾವು ಮರೆಯದಂತೆ ಧ್ಯಾನದ ಸತ್ಸಂಗಕ್ಕೆ ಹೊನೆಯ ಭಾರವನ್ನು ನೀಗಿಸಿ ನೋಡುಗರ ದೃಶ್ಯವೇ ಬೆರಗಾಗುವಂತೆ ಮಾಡಿದ್ದಾರೆ ಗುರು ಮಾಸ್ಟರ್ಸ್. ಏನಾದ್ರೂ ಒಂದ್ ಸಾಮಾನ್ ಕೇಳಿದ್ರ ಮರಿತಾ ಇದೆ ಮಾಸ್ಟರ್ಸ್, ಅದನ್ನ ಎಲ್ಲಿಟ್ಟಿದನು ಗೊತ್ತಾಗ್ಲಿಲ್ಲ, ಇದನ್ನ ಎಲ್ಲಿಡ್ತೇನೋ ಅಂತ ಅರುಳು ಮರುಳು. ಆದ್ರೆ ಧ್ಯಾನದ ಸಮಯ ಮಾತ್ರ ನಿಗದಿ ಮಾಡ್ತಿದ್ರು ಮಾಸ್ಟರ್ಸ್. ಇಷ್ಟು ಗಂಟೆಗೆ ನಾ ಧ್ಯಾನ ಕೂತ್ಕೋಬೇಕು, ಇಷ್ಟು ಗಂಟೆಗಂದ್ರ ನೀನು ಈ ಧ್ಯಾನದಿಂದ ಎಚ್ಚರ ಆಗ್ಬೇಕು ಅಂತೇಳಿ. ಸೊ ಆ ಟೈಮ್ ನನ್ನ ಗುರುಗಳು ಸಿನ್ಸಿಯರ್ ಆಗಿ ನನ್ ಕಡೆಯಿಂದ ಪಾಲಿಸ್ತಾ ಇದ್ರು ಮಾಸ್ಟರ್ಸ್. ನೋಡಿ ಅವ್ರು ಎಷ್ಟೊಂದು ಭಾರವನ್ನು ಹೊತ್ತಿದ್ರು. ಇದೆಲ್ಲವನ್ನು ಅವ್ರು ಯಾವ ರೀತಿ ಭಾರವನ್ನು ಹೊರ್ತಾರೆ ಅಂತ ಹೇಳಿ ಮಾಸ್ಟರ್ಸ್. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ನನ್ನನ್ನು ನೋಡೋರು ಎಲ್ರಿಗೂ ಆಶ್ಚರ್ಯ, ಇವಳಿನ ಇಷ್ಟೊಂದು ಸಿನ್ಸಿಯರ್ ಆಗಿದ್ದಾಳೆ, ಇಷ್ಟೇ ಟೈಮಿಗೆ ಇವಳು ಇದೆಲ್ಲ ಹೇಗೆ ಆ ಕೆಲಸ ಮುಗಿಸಿ ಹೇಗೆ ಮಾಡ್ತಾ ಇದ್ದ ಅಂತ ಹೇಳಿ. ಅವಾಗ್ಲೂ ತುಂಬಾ ಲೇಟ್ ಆಗ್ತಾ ಇತ್ತು, ಎಲ್ಲ ಲೇಟ್ ಮಾಡ್ಕೊತಾ ಇದ್ದೆ ಮಾಸ್ಟರ್ಸ್. ಆದ್ರೆ ಧ್ಯಾನಕ್ ಬಂದ್ಮೇಲೆ ನನ್ನೊಳಗೆ ಒಂಥರ ಚೇಂಜಸ್, ಇನ್ನೂ ಒಂಥರ ಹೊರಪು. ಎಷ್ಟು ಹೊತ್ತಿಗೆ ನಾನು ಧ್ಯಾನ ಮಾಡ್ಬೇಕು, ಇದು ಕೆಲಸ ಬೇಗ ಮುಗಿಸ್ಬೇಕು ಅನ್ನೋಂತ ಖುಷಿ. ಎಲ್ರು ನೋಡ್ರಿ ನನ್ನ ನೋಡಿ ಎಷ್ಟೋ ಮಂದಿ ಅಂತಾರೆ, ಏನ್ ನಾವ್ ಮೊಬೈಲ್ ನೋಡಿ ಎಷ್ಟೊಂದು ನಾವು ಟೈಮ್ ವೇಸ್ಟ್ ಮಾಡ್ತೀವಿ, ನಾವು ಯಾಕೆ ನಿನ್ನಂಗ್ ಮಾಡಬಾರ್ದು, ಧ್ಯಾನ ಯಾಕೆ ಕಲಿಬಾರ್ದು ಅಂತ ಹೇಳಿ. ಸೊ ನನ್ನನ್ನೇ ಮತ್ತೊಬ್ರಿಗೆ ಪ್ರೇರೇಪಣೆ ಆಗುವಂತೆ ಮಾಡಿದ್ರು ಮಾಸ್ಟರ್ಸ್. ಸೊ ಆಸೆ ನಿರಾಸೆಗಳಿಂದ ಕೂಡಿದ ಈ ಜೀವಕ್ಕೆ ನೀವೇ ಆಶಾ ಕಿರಣವಾಗಿದ್ದೀರಿ. ನೋಡಿ ಮೊದಲು ಬರೀ ಆಸೆ, ಆದ್ ತಗೋಬೇಕಾಸೆ, ಈದ್ ತಗೋಬೇಕಾಸೆ, ಹಂಗಿರ್ಬೇಕನ್ನೋ ಆಸೆ. ಆದ್ರೆ ಅದ್ ಯಾವುದನ್ನು ನನ್ನಿಂದ ತ್ಯಜಿಸಿದ್ರು ಮಾಸ್ಟರ್ಸ್. ಸೊ ಹಾಗಾಗಿ ಈ ಜೀವಕ್ಕೆ ಅವರೇ ಆಶಾ ಕಿರಣರಾಗಿದ್ದಾರೆ ಮಾಸ್ಟರ್ಸ್. ಕಣ್ಣಿನ ಅಂಚಿನಲ್ಲಿ ತುಂಬಿದ ಎಷ್ಟೋ ದಿನಗಳ ಕಣ್ಣೀರಿನ ಮಡುವು ಈಗ ಆಗಸದ ಮಳೆ ಸುರಿದಂತೆ ನನ್ನ ಅಂಧಕಾರದಿಂದ ಬೆಳಕಿನೆಡೆಗೆ ಬರಲು ಸುರಿದ. ಅಂದರೆ ಆ ಕಣ್ಣಿನ ದಾರಿ ಮನಸ್ಸನ್ನು ತಿಳಿಯಾಗಿಸಿತು. ನೋಡಿ ಮಾಸ್ಟರ್ಸ್, ಎಷ್ಟೋ ದಿನಗಳಿಂದ ನನ್ನಲ್ಲೇ ಒಂಥರ ದುಃಖ ಆವರಿಸಿತ್ತು. ಅದ್ ಯಾವ ರೀತಿ ಅಂದ್ರೆ ಹೇಳ್ಕೊಳ್ಳಾರ್ದಂತ ದುಃಖ. ಆದ್ರೆ ನನ್ನ ಭಗವಂತ ಯಾವ ರೀತಿ ಮಾಡ್ದ ಅಂತಂದ್ರೆ, ಅದು ಉಳ್ದಂತ ಮೋಡ, ಈ ನೋಡ್ರಿ ಮೋಡ ಗಟ್ಟಿ ಯಾವ ರೀತಿ ಮೊಳೆ ಸುರಿಸ್ತೈತೋ ಅದೇ ರೀತಿ ನನ್ನೊಳಗೆ ಅದ್ ಕಟ್ಟಿದ್ದ ಅಂತ ಕೆಟ್ಟ ಆ ಅಂಧಕಾರವನ್ನ ಕಣ್ಣಿನ ಮುಖಾಂತರ ದಾರಿ ಹರಿಸಿ ನನ್ನ ಮನಸ್ಸನ್ನ ಅವರು ತಿಳಿಯಾಗಿ ಇಡಿಸಿದ್ರು ಮಾಸ್ಟರ್ಸ್. ಧ್ಯಾನವೆಂಬ ಸಾಹಸದ ಹಾದಿಯಲ್ಲಿ ದೊಡ್ಡ ಶಿಖರವನ್ನು ಬರದಂತೆ ನನ್ನನ್ನು ಸಲೀಸಾಗಿ ಇರಿಸಿದ್ದೀರಿ. ನೋಡಿ ಮಾಸ್ಟರ್ಸ್, ಎಷ್ಟೋ ಜನ ಅಂತಾರೆ ಅಂದ್ರೆ ಧ್ಯಾನದಲ್ಲಿ ತುಂಬಾ ತ್ರಾಸ ಆಗ್ತೈತಿ, ಧ್ಯಾನ ಹತ್ತು ಆ ರೀತಿ ಈ ರೀತಿ ಅಂತೇಳಿ. ನಿಜವಾಗ್ಲು ಮಾಸ್ಟರ್ಸ್ ನೋಡಿ, ನಾವು ಭಗವಂತನಿಗೋಸ್ಕರ 9 ಹೆಜ್ಜೆ ಇಟ್ರೆ ಆ ಮುಂದೊಂದ್ ಹೆಜ್ಜೆನ ಭಗವಂತ ತಾನಾಗೆ ಕೈ ಹಿಡ್ಕೊಂಡು ನಮ್ನ ಮುಂದೆ ಕಳಿಸ್ತಾನಂತೆ. ಈ ಮಾತು 100ಕ್ಕೆ 100 ಸತ್ಯ ಮಾಸ್ಟರ್ಸ್. ನಾನು ಅದೇ ರೀತಿ, ನಾನು ಎಷ್ಟು ತ್ರಾಸ ಆದ್ರೂ 9 ಹೆಜ್ಜೆ ಭಗವಂತನಿಗೋಸ್ಕರ ಇಟ್ಟೆ ಮಾಸ್ಟರ್ಸ್, ನನ್ನ ಗುರುಗಳಿಗೋಸ್ಕರ. ಆದ್ರೆ ಆ 1 ಹೆಜ್ಜೆನ ನನ್ನ ರಾಮಕೃಷ್ಣರೇ ಇವಾಗ ನಡೆಸ್ತಾ ಇದ್ದಾರೆ. ನೋಡಿ ಮಾಸ್ಟರ್ಸ್, ನೀವು ಕೂಡ ಹಾಗೆ ಒಮ್ಮೆ ಶಬ್ದ ಮಾಡ್ಕೋರಿ, ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡ್ಕೋರಿ. ನಾನು ಇದೇ ರೀತಿ ನಡಿತೀನಿ, ಇದೇ ರೀತಿ ಮಾಡ್ತೀನಿ, ನಾನು ಭಗವಂತನಿಗೋಸ್ಕರ ನಡಿತೀನಿ, ಮುಂದೆಚ್ಚಿ ಎಲ್ಲ ಆ ಪರಮಾತ್ಮನೇ ನನ್ನ ನಡೆಸ್ತಾ ಅಂತೆ ಒಮ್ಮೆ ನೀವು ಸಂಕಲ್ಪ ಮಾಡ್ಕೊಂಡು ಧ್ಯಾನ ಶುರು ಮಾಡಿದ್ರೆ ಸಾಕು, ನಿಮ್ನ ತಡೆಯೋಕೆ ಯಾರು ಬರೋದಿಲ್ಲ ಮಾಸ್ಟರ್ಸ್. ಸೊ ನಿಮ್ಮ ಹಾದಿ ನಿಮಗೆ ಅದು ಸಿಗ್ತಾ ಹೋಗ್ತಿದೆ ಮಾಸ್ಟರ್ಸ್. ಯಾವ ಜನ್ಮದ ಪ್ರೀತಿಯೋ ಕಾಣೆ ಈ ಪ್ರೀತಿಗೆ ಸೋತ ಶರಣಾಗಿದ್ದೇನೆ. ನೋಡಿ ಮಾಸ್ಟರ್ಸ್, ನಿಜವಾಗ್ಲು ಯಾವ ಜನ್ಮದಲ್ಲಿ ಅವರು ನನ್ಗೆ ತಾಯಿ ಆಗಿದ್ರೋ ಗೊತ್ತಿಲ್ಲ, ನನ್ನ ಬಂಧು ಆಗಿದ್ರೋ ಗೊತ್ತಿಲ್ಲ, ಯಾವ ಪ್ರೀತಿನೋ ಗೊತ್ತಿಲ್ಲ ಮಾಸ್ಟರ್ಸ್. ಆದ್ರೆ ಈಗ ತೋರ್ಸೋ ಪ್ರೀತಿಗೆ ತುಂಬಾ ಆಭಾರಿಯಾಗಿದ್ದೀನಿ ಮಾಸ್ಟರ್ಸ್. ನೀವು ತೋರಿದ ದಾರಿಯೇ ನನಗೆ ಸ್ವರ್ಗದ ಮೆಟ್ಟಿಲುಗಳನ್ನು ಹತ್ತಿದಂತಾಗಿದೆ. ಅವರು ತೋರಿಸುವಂತ ಪ್ರತಿಯೊಂದು ಇವಾಗ ನಾನು ಈಸಿಯಾಗಿ ಸ್ವರ್ಗಕ್ಕೆ ಹೋಗಿ ಬರ್ತಾ ಇದ್ದೀನಿ. ಅಲ್ಲೂ ಮೊನ್ನೆ ಧ್ಯಾನದಲ್ಲಿ ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು. ಸ್ವರ್ಗದಲ್ಲಿ ಎಲ್ಲ ವೆರೈಟೀಸ್ ಆಫ್ ಫ್ಲವರ್ಸ್,
ಒಂಚೂರು ಗದ್ದಲ ಇಲ್ಲ, ಏನೂ ಇಲ್ಲ ಮಾಸ್ಟರ್. ತುಂಬಾ ಶಾಂತ ಅಂದ್ರೆ ತುಂಬಾ ಶಾಂತ. ಆ ಹೂಗಳ ಮಧ್ಯೆ ನಲ್ಲಿ ತುಂಬಾ ಹೂವಿಂದ ಶೃಂಗಾರ ಮಾಡಿದ್ರು. ಆ ಹೂಗಳ ಮಧ್ಯೆ ನಾನು ಮಹಾವತಾರ್ ಬಾಬಾಜಿಯವರನ್ನ ನೋಡ್ದೆ. ಆಮೇಲೆ ಸತ್ಯ ಸಾಯಿಬಾಬಾ ಅವ್ರನ್ನ ನೋಡ್ದೆ. ಆ ಫೋಟೋದಿಂದ ವೈಬ್ರೇಷನ್ ಆಗಿ ಮಾತು ಬಂತು. ಬಾಬಾಜಿಯವ್ರು ಮಾತಾಡಿದ್ರು. ಆ ಆ ಆ ಮೊಮೆಂಟ್ ಅಂತೂ ತುಂಬಾ ಅದ್ಭುತವಾಗಿತ್ತು ಮಾಸ್ಟರ್ಸ್. ಅದು ನಂಗೆ ಸ್ವರ್ಗ ಅನ್ನೋದು ಗೊತ್ತಿರಂಗಿಲ್ಲ ಮಾಸ್ಟರ್ಸ್. ಸೊ ಅವತ್ತೇ ಬಾಬಾಜಿಯವ್ರನ್ನ ಭೇಟಿಯಾಗುವಂತ ದಿನ ಸಿಕ್ಕಿತ್ತು. ಅವ್ರನ್ನ ಕಂಪ್ಲೀಟ್ ಆಗಿ ನಾನ್ ನೋಡ್ದೆ. ತುಂಬಾ ಖುಷಿ ಆಯ್ತು. ಅವರಿಂದ ಆಶೀರ್ವಾದ ಕೂಡ ಸಿಕ್ತು. ಬಾಬಾಜಿಯವ್ರದ್ದು. ಹ್ಮ್ ಆ ತುಂಬಾ ಅದ್ಭುತವಾಗಿತ್ತು ಮಾಸ್ಟರ್ಸ್ ಅವತ್ತಿನ ಧ್ಯಾನ. ಸೊ ಅಳತೆ ಮೀರಿದ ಪ್ರೀತಿಗೆ ಮನಸೋತು ಕಂಬನಿಯ ಮಾತಾಡಿತು. ನೋಡು ಒಮ್ಮೊಮ್ಮೆ ಆ ಆ ಹೇಳ್ತಿರ್ತಾರ ನೋಡ್ರಿ, ಮಾತು ಬರ್ದಿದ್ದಾಗ ಕಣ್ಣೀರಿಂದನೇ ಎಷ್ಟೋ ಉತ್ತರಗಳು ಹೊರ ಹೋಗ್ತಾವ ಅಂತ ಹೇಳಿ ಮಾಸ್ಟರ್ಸ್. ಅದೇ ರೀತಿ ನಂದು ಅದೇ ರೀತಿ ಆಯ್ತು. ಎಷ್ಟೋ ಸಾವಿರಾರು ಜನ್ಮಗಳು ಇದ್ದರೂ ನನಗೆ ನಿಮ್ಮದೇ ಶರಣಾದ ಈ ಒಂದೇ ಒಂದು ಜನ್ಮವು ಸಾಕೆಂದು. ನೋಡಿ ಮಾಸ್ಟರ್ಸ್, ನನಗೆ ಎಷ್ಟೋ ಜನ್ಮಗಳು ಒಳ್ಳೆ ಜನ್ಮಗಳಾಗಿ ಬಂದಿರ್ಬೋದು ಅಥವಾ ಕೆಟ್ಟ ಜನ್ಮಗಳಾಗಿ ಬಂದಿರ್ಬೋದು. ಅದೇನಾಗಿದೆ ನನಗೆ ಗೊತ್ತಿಲ್ಲ. ಆದ್ರೆ ಮಾಸ್ಟರ್ಸ್, ಈ ಜನ್ಮದಲ್ಲಿ ಸಿಕ್ಕಂತ ಪ್ರೀತಿ, ಈ ಜನ್ಮದಲ್ಲಿ ದೊರಕದಂತ ನನ್ನ ಗುರುಗಳ ಆ ಪ್ರೀತಿಗೆ ನಿಜವಾಗ್ಲೂ ಈ ಜನ್ಮ ನನಗೆ ಸಾರ್ಥಕ ಅನ್ನುವಂತ ಭಾವನೆ ನನ್ನನ್ನ ಆವರಿಸ್ಕೊಂತು ಮಾಸ್ಟರ್ಸ್. ಈ ಮಾತು ನನ್ನಿಂದ ಬರ್ಬೇಕಾದ್ರೆ ನಂಗೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ಯಾಕಂದ್ರೆ ಈ ಜನ್ಮದಲ್ಲಿ ನಾನು ಅಷ್ಟೊಂದು ಪ್ರೀತಿಯಿಂದ, ಅಂದ್ರೆ ನನ್ನ ಪಕ್ಕದಲ್ಲಿ ಇರುವಂತ ಭಗವಂತನ ನಾನು ಡೈಲಿ ನೋಡ್ತಾ ಇದ್ದೀನಿ, ಡೈಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ. ಸೊ ಯಾವ ಜನ್ಮದ ನಂಟು, ಯಾವ ಜನ್ಮದ ಪ್ರೀತಿನ ನನಗ್ ಗೊತ್ತಿಲ್ಲ ಮಾಸ್ಟರ್ಸ್. ನನ್ನ ಗುರುಗಳು ನನಗೆ ಸಿಕ್ಕಿದ್ದು. ಸೊ ಇದೊಂದು ನನ್ನ ಪರಿಪೂರ್ಣ ಜನ್ಮ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಮಾಸ್ಟರ್ಸ್. ನಾನು ಕೂಡ ಆದಿ ಭೌತಿಕಳಾಗಿ ಅಂಧಕಾರದಲ್ಲಿ ಧ್ಯಾನದಲ್ಲಿ ಕಾಮನ ಬೆಲ್ಲು ಎಂದುಕೊಂಡಾಗ ಅದು 7 ಚಕ್ರಗಳ ನಿದರ್ಶನ ಎಂದು ಅತಾಕಿಸಿದ್ದು. ನೋಡಿ ಮಾಸ್ಟರ್ಸ್, ನಾನು ಕಲರ್ ಕಾಣುವಂತ ಬಣ್ಣಗಳನ್ನ ನಾನು ರೇನ್ಬೋ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನನ್ನ ಗುರುಗಳು ನಂಗೆ ಹೇಳ್ಕೊಟ್ರು, ಹೌದು, ನಿನ್ನ ದೇಹದಲ್ಲಿ ಇರುವಂತ ಅವು ಇದು ಚಕ್ರಗಳು ಅಂತ ಹೇಳಿ ಮಾಸ್ಟರ್ಸ್. ಸೊ ಎಲ್ಲೂ ಕಲಿಸಿಕೊಟ್ಟದ್ದು ಅವರೇ ಮಾಸ್ಟರ್ಸ್. ಈ ಮಾತನ್ನು ವಿವರಿಸಿದಾಗಲೇ ನಾನು ಮೂಕಗಿಸಿದ್ದಾಗಿದೆ. ಅಂದ್ರೆ ಒಮ್ಮೊಮ್ಮೆ ನನಗೆ ಮಾತೇ ಹೊಡೆದಿಲ್ಲ. ಹೀಗೂ ಇದೆ, ಈ ರೀತಿ ದೇಹದಲ್ಲಿ ಆಗ್ತಾ ಇದೆನಾ, ಇದು ನಿಜಾನ, ಧ್ಯಾನದಲ್ಲಿ ಆಗುವಂತ ಅನುಭವ ನಿಜಾನ, ನಾವು ಕಾಣೋದು ನಿಜಾನ ಅಂತಂದಾಗ ಎಲ್ಲದಕ್ಕೂ ಅವರೇ ಉತ್ತರ ನೀಡ್ತಾರೆ ಮಾಸ್ಟರ್ಸ್. ಎಷ್ಟೋ ಸಾರಿ ಮನಸ್ಸಿನಲ್ಲಿ ಉದ್ಭವ ಆಗುತ್ತಿತ್ತು, ಅದು ಹೇಗೆ ಜರಡಿಯಲ್ಲಿ ಹಿಡಿದು ನನ್ನನ್ನು ಆಯ್ಕೆ ಮಾಡಿದ್ದೀರಿ ಎಂದು. ನಾನ್ ನಿಮಗೆ ಅವಾಗ್ಲೇ ಹೇಳ್ದಂಗೆ ಮಾಸ್ಟರ್ಸ್, ನೋಡಿ, ನಾವು ಏನಾದ್ರು ಒಂದು ಧಾನ್ಯಗಳನ್ನ ಸ್ವಚ್ಛ ಮಾಡೋ ಮುಂದೆ ಕಸ ಕಡ್ಡಿ ಎಲ್ಲ ತಲೆಗ್ ಬೀಳ್ತಾವ್, ಕಾಳುಗಳು ಮಾತ್ರ ಮೇಲೆ ನಿಂತ್ಕೋತಾವ್ ಅಲ್ವಾ ಮಾಸ್ಟರ್ಸ್. ನೋಡಿ, ನಾವೆಲ್ಲರೂ ಮೇಲೆ ನಿಂತ್ಕೊಂಡಿದೀವಿ ಅಂದ್ರೆ ನಮ್ನೆಲ್ಲ ಭಗವಂತ ಸೆಲೆಕ್ಟ್ ಮಾಡಿದಾನಂತ ಹೇಳಿ ಮಾಸ್ಟರ್ಸ್. ನಾವೆಲ್ಲರೂ ಇವಾಗ ಖುಷಿ ಪಡ್ಬೇಕು. ನಾವು ಜರಡಿಯಲ್ಲಿ ತೆಳಗ್ ಹೋಗ್ಲಿಲ್ಲ, ತೆಳಗ್ ನೆಲಕ್ ಬೀಳಿಲ್ಲ, ಆದ್ರೆ ಜರಡಿ ಒಳಗೆ ಉಳ್ಕೊಂಡಿವಿ ಅಂದ್ರೆ ಅದೆಲ್ಲ ನಮ್ಗೆ ಧ್ಯಾನದ ಮಹಿಮೆ, ಧ್ಯಾನದ ಪ್ರಭಾವದಿಂದ ಮಾತ್ರ ನಾವೆಲ್ಲರೂ ಇಲ್ಲಿ ಜರಡಿ ಉಳ್ಕೊಂಡಂಗೆ. ಸೊ ನಾವೆಲ್ಲರೂ ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳ್ಬೋದು ಮಾಸ್ಟರ್ಸ್. ನಿಮ್ಮ ಪ್ರೀತಿಗೆ ದಾಸಿಯಾಗಿ ಜೀವನ ಮುಕ್ತಿಗಳಿಂದ ಪಾರಾಗಿಸಿದ್ದೀರಿ ಪರಮಾತ್ಮ. ನೋಡಿ ಮಾಸ್ಟರ್ಸ್, ಇವಾಗ ಅನಿಸ್ತಾ ಇದೆ, ಮೀ ಸೋ ಹ್ಯಾಪಿ. ಇವಾಗ ನನ್ನ ಜೀವನಕ್ಕೆ ಒಂದು ಮುಕ್ತಿಯ ಮಾರ್ಗ ನಂಗೆ ಸಿಕ್ತು ಅಂತ ಹೇಳಿ ನಾನು ತುಂಬಾ ಖುಷಿಯಾಗಿದ್ದೀನಿ ಮಾಸ್ಟರ್ಸ್. ಶಾಶ್ವತವಾಗಿ ಶ್ವಾಸದ ಉಸಿರಿನ ಗುರು ನೀವಾಗಿರುವಾಗ ಬಂದಿಖಾನೆಯಲ್ಲಿ ಬಂಧನಕ್ಕೆ ನನ್ನನ್ನು ಸಿದ್ಧವಾಗಿಸಿದ್ದೀರಿ. ನೋಡಿ ಮಾಸ್ಟರ್ಸ್, ಒಮ್ಮೆ ನೀವು ನಿಮ್ಮ ಶ್ವಾಸವನ್ನ ಹಿಡೀರಿ. ಪತ್ರಿಜಿ ಗುರುಗಳು ಹೇಳಿದಾಗೆ ಒಮ್ಮೆ ನೀವು ನಿಮ್ಮ ಶ್ವಾಸವನ್ನು ಗುರುವಾಗಿ ನೀವು ಕಂಡ್ಕೊಂಡ್ರೆ ಮುಗಿತು ಮಾಸ್ಟರ್ಸ್. ಅಲ್ಲಿ ನಮ್ಮನ್ನೇ ನಾವು ಬಂಧಿಸಿ ಆ ಧ್ಯಾನಕ್ಕೆ ಸಿದ್ಧರಾಗಿ ಕೂತ್ಕೊಂಡಂಗೆ ಮಾಸ್ಟರ್ಸ್. ಒಮ್ಮೆ ಉಸಿರಿನ ನೆಂಟು ಬೆಳೆಸಿ ನೋಡಿ, ಉಸಿರು ಯಾವ ರೀತಿ ಒಳಗ್ ಹೋಗ್ತಿದೆ, ಯಾವ ರೀತಿ ಹೊರಗೆ ಬರುತ್ತೆ ಅನ್ನುವಂತ ಕೇವಲ ಆ ಉಸಿರಾಟದ ಗಮನವನ್ನ ನಾವು ನಿರಂತರವಾಗಿ ಒಂದ್ ಸ್ವಲ್ಪ ದಿವಸ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅದೇ ನಮಗೆ ಗುರುವಾಗಿ ಬಂದಿರುತ್ತೆ ಮಾಸ್ಟರ್ಸ್. ಇದು ಮಾತ್ರ 100% ಮಾಸ್ಟರ್ಸ್. ಯಾಕೆಂದ್ರೆ ಆ ಗುರುವಿನ ಆಳವನ್ನ ನಾವು ಅಳಿತಾ 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 ಹೋದಾಗ ಅಲ್ಲಿ ನಮಗೆ ಆ ಧ್ಯಾನದ ದಾರಿ ನಮ್ಗೆ ಸಾಕ್ತಾ ಹೋಗ್ತೇವೆ ಮಾಸ್ಟರ್ಸ್. ಎಲ್ರಿಗೂ ಮೊದಲು ಕಾಣೋದು ಕತ್ಲೆ, ಆದ್ರೆ ನೀವು ನಿಮ್ಮೊಳಗೆ ನೀವು ಎಂಟ್ರಿ ಆಗ್ತಾ ಆಗ್ತಾ ಆ ಉಸಿರಿಗೆ ಮಾತ್ರ ನೀವು ಯಾವಾಗ್ಲೂ
ಗಟ್ಟಿಯಾಗಿ ಹಿಡಿಬೇಕು. ಒಂದು ಕ್ಷಣಕ್ಕೂ ನಾವು ಆ ಉಸಿರಿನ ಮರಿಬಾರ್ದು. ಆ ಉಸಿರಿನ ಆಳವನ್ನ ನೋಡ್ತಾ, 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 ನೋಡ್ತಾ ಕಂಪ್ಲೀಟ್ ಆಗಿ ನಾವಲ್ಲಿ ಮೈಮರಿತಾ ಹೋಗ್ತೀವಿ ಮಾಸ್ಟರ್ಸ್. ಅವಾಗ್ಲೇ ನಮ್ಗೆ ಆ ಎಲ್ಲ ಮಾರ್ಗಗಳು ನಮ್ಗೆ ತೆರೀತಾ ಹೋಗ್ತಾವ ಮಾಸ್ಟರ್ಸ್. ಸೊ ನೀವು ಬರೆಸಿದ ಸಾವಿರಾರು ಪದಗಳ ಹೊತ್ತಿಗೆಯಲ್ಲಿ ಅರ್ಥೈಸಿಕೊಳ್ಳಲಾಗದ ಆ ಬರಹಕ್ಕೆ ಎಷ್ಟೋ ಸಾರಿ ಸೂಕ್ತ ಪ್ರಜ್ಞೆ ಇರುವಾಗಲೇ ವಿವರವಾಗಿ ಬೋಧಿಸಿದ್ದೀರಿ ನೋಡಿ ಮಾಸ್ಟರ್ಸ್. ನಾವು ಕೆಲವೊಂದಷ್ಟು ದಿವಸ ಧ್ಯಾನ ಪ್ರಾಕ್ಟೀಸ್ ಆದ್ಮೇಲೆ ಧ್ಯಾನದಲ್ಲಿ ಪ್ರಶ್ನೆಗಳನ್ನ ಕೇಳ್ಬೇಕಂತ ಏನಿಲ್ಲ ಮಾಸ್ಟರ್ಸ್. ನಾವು ಭೌತಿಕವಾಗಿ ಇಟ್ಕೊಂಡು ನಾವು ಪ್ರಶ್ನೆಗಳನ್ನ ಕೇಳಿದ್ರೆ ನಮ್ ಎಲ್ಲ ಪ್ರಶ್ನೆಗಳಿಗೂ ನಂಗೆ ಉತ್ತರ ಹೇಳ್ತಿದ್ರು ಮಾಸ್ಟರ್ಸ್. ಒಂದು ಯಾವ್ದೋ ಕೆಲಸದಲ್ಲಿ ಅಥವಾ ಬೇರೆದವ್ರ ಮುಖಾಂತರ ಈ ರೀತಿ ನಂಗೆ ನನ್ನ ಗುರುಗಳು ನಂಗೆ ತಿಳಿಸಿ ಹೇಳ್ತಾ ಇದ್ರು ಮಾಸ್ಟರ್ಸ್. ನೋಡಿ ಎಂತ ಅದ್ಭುತವಾದದ್ದು ಅಲ್ವಾ ಮಾಸ್ಟರ್ಸ್. ಪದಗಳ ಜೋಡಣೆ ಬಾರದ ನನಗೆ ನನ್ನನ್ನೇ ಪುಸ್ತಕದ ಗ್ರಂಥವನ್ನಾಗಿಸಿದ್ದೀರಿ ನೋಡಿ ಮಾಸ್ಟರ್ಸ್. ಎಷ್ಟು ಅದ್ಭುತವಾದ ಲೈನ್ ಇದು. ಯಾಕಂದ್ರೆ ನಾನ್ ನಿಮಗ್ ಮೊದ್ಲೇ ಹೇಳ್ದಂಗೆ ಕನ್ನಡಕ್ಕೆ ಒತ್ತಕ್ಷರ ಬರಕ್ ಬರ್ತಿರ್ಲಿಲ್ಲ ಮಾಸ್ಟರ್ಸ್. ಸೊ ಹಾಗಿಟ್ಕೊಂಡು ನನ್ನನ್ನ ಇವಾಗ ಪುಸ್ತಕದ ಗ್ರಂಥವನ್ನಾಗಿಸಿದ್ದಾರೆ. ಇವಾಗ ನಾನು 2 ಪುಸ್ತಕವನ್ನ ಬರಿತಾ ಇದ್ದೀನಿ. ಮೊದಲನೇ ಪುಸ್ತಕ ಮುಗ್ದಿದೆ ಮಾಸ್ಟರ್ಸ್. ನನಗೆ ಆಶ್ಚರ್ಯ ಹೆಂಗ್ ಬರ್ದಿದ್ದೀನಿ, ಇದೆಲ್ಲ ಹೆಂಗ್ ಸಾಧ್ಯ ಅಂತ ಹೇಳಿ ಮಾಸ್ಟರ್ಸ್. ಸೊ ಅದಕ್ಕೆ ನನ್ನನ್ನೇ ಅವರು ಗ್ರಂಥವನ್ನಾಗಿಸಿದ್ದಾರೆ ನೋಡಿ ಮಾಸ್ಟರ್ಸ್. ಒಮ್ಮೆ ಶರಣಾದ್ರೆ ಸಾಕು, ಒಮ್ಮೆ ಶರಣಾಗಿ ಬಿಡಿ. ನೀವೆಲ್ಲರೂ ಒಮ್ಮೆ ಶರಣಾದ್ರೆ ಆ ದೈವತ್ವನೇ ನಿಮ್ಮ ಮುಂದೆ ಬಂದು ನಿಂತ್ಕೊಳುತ್ತೆ ಮಾಸ್ಟರ್ಸ್. ಒಮ್ಮೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಯಾಕಂದ್ರೆ ನಮ್ಮನ್ನು ಮೀರಿದ ಪ್ರಯತ್ನ ಅಂತ ಯಾವುದೂ ಇಲ್ಲ ಮಾಸ್ಟರ್ಸ್. ಸೊ ನಮ್ಮ ನಿರಂತರ ಅಭ್ಯಾಸ, ನಮ್ಮ ನಿರಂತರ ಧ್ಯಾನ, ಆ ಆ ಪ್ರೀತಿ ಭಗವಂತನ ಮುಟ್ಟೋರ್ಗು ಮಾತ್ರ ಒಮ್ಮೆ ಮುಟ್ಟಿತ್ತು ಅಂದ್ರೆ ಮುಗೀತು. ನಾವಾಗೆ ಬಿಡು ಅಂತ ಹೇಳಿ ಭಗವಂತ ನಮ್ಮನ್ನ ಬಿಡುವುದಿಲ್ಲ ಮಾಸ್ಟರ್ಸ್. ಸೊ ನೀವೆಲ್ರೂ ಈ ಕಠಿಣ ಅಭ್ಯಾಸವನ್ನ ಮಾಡ್ತಾ ಹೋದ್ರೆ ನಿಜವಾಗ್ಲು ಎಲ್ರು ಸ್ವರ್ಗಕ್ 3 ಮೆಟ್ಲು ಅಂತಾರು. ನಮ್ಗೆಲ್ರಿಗೂ ಸ್ವರ್ಗಕ್ಕೆ 1 ಮೆಟ್ಲು ಮಾಸ್ಟರ್ಸ್.